ಒಂದು ವಾಕ್ಯ ಓದ್ಕೊಳ್ಳೋಣ. ಯೋಬನು ಬರೆದ ಪುಸ್ತಕ 19ನೇ ಅಧ್ಯಾಯ 4ನೇ ವಾಕ್ಯ. ಯಾರಾದ್ರೂ ಒಬ್ರು ಗಟ್ಟಿಯಾಗಿ ಓದಿ. ಇನ್ನೊಂದ್ಸರಿ ಓದಿ. ಯಾರನ್ನ ಇನ್ನೊಬ್ರು ಗಟ್ಟಿಯಾಗಿ ಓದಿ. ನಾನು ನಿಜವಾಗ್ಲೂ ತಪ್ಪುಳ್ಳವನಾಗಿದ್ದರೆ ಆ ತಪ್ಪು ನಂದೇ. ಮೊದಲು ಕರೆಕ್ಷನ್ ಎಲ್ಲಿಂದ ನಡಿಬೇಕು? ನಮ್ಮಲ್ಲಿ ನಡಿಬೇಕು. ನಿಜವಾಗ್ಲೂ ನಾನು ತಪ್ಪುಳ್ಳವನಾಗಿದ್ದೀನ ಇಲ್ವಾ? ಒಂದು ವೇಳೆ ತಪ್ಪು ನಡೆದಿದ್ರೆ ಅದು ಫಸ್ಟು ನನ್ನಿಂದನೇ ಸ್ಟಾರ್ಟ್ ಆಗಿತ್ತು. ಯಾವಾಗ ನಮ್ಮ ಮನಸ್ಸಲ್ಲಿ ನಾವು ಫಸ್ಟ್ ತಪ್ಪು ನನ್ನಿಂದನೇ ಸ್ಟಾರ್ಟ್ ಆಗಿದ್ದು ಅಂತ ನಾವು ಒಪ್ಕೊಂತೀವೋ ಅವಾಗ ನಾವು ದೇವರಿಗೆ ನಮ್ಮ ಜೀವನದಲ್ಲಿ ದಾರಿ ಮಾಡಿಕೊಡ್ರಿ. ಆದಮ್ಮ ಮಧ್ಯದಲ್ಲಿ ಏನ್ ನಡೀತು? ತಪ್ಪು ನಡೀತು. ತಪ್ಪು ನಡೆದಿದ್ದನ್ನ ಅವ್ರೇನ್ ಮಾಡಿದ್ರು? ನನ್ನಿಂದ ಅಲ್ಲ, ಆಕೆಯಿಂದ ಅಲ್ಲ. ಆಕೆ ಅವ್ವ ಏನ್ ಹೇಳ್ತು? ನನ್ನಿಂದಲ್ಲ, ಸರ್ಪದಿಂದ. ಸೊ ನನ್ನಿಂದಲ್ಲ ಅವರಿಂದ, ನನ್ನಿಂದಲ್ಲ ಅವರಿಂದನೇ ಆಗಿದ್ದು, ನನ್ನಿಂದಲ್ಲ ಅವರಿಂದನೇ ಆಗಿದ್ದು ಅನ್ನೋವರೆಗೂ ಎಲ್ಲಿವರೆಗೂ ನಾವು ಈ ತರ ಹೇಳ್ತೀವೋ ಅಲ್ಲಿವರೆಗೂ ನಾವು ನಡೆದಿರೋ ತಪ್ಪಿಗೆ ಪರಿಷ್ಕಾರ ಸಿಗಲ್ಲ. ಯಾವಾಗ ನಾವು ತಪ್ಪು ನಡೆದಿದೆ, ಆ ತಪ್ಪು ನನ್ನಿಂದನೇ ನಡೆದಿರೋದು ಅಂತ ನಾವು ಯಾವಾಗ ದೇವ್ರ ಹತ್ರ ಒಪ್ಕೊಂತೀವೋ ಅವಾಗ ದೇವ್ರು ಏನ್ ಮಾಡ್ತಾರೆ? ನಮಗೆ ಸಹಾಯ ಮಾಡ್ತಾರೆ. ಕೀರ್ತನೆ 18ನೇ ಅಧ್ಯಾಯ 20ನೇ ವಾಕ್ಯ. ಸಾಕು. ದೇವರು ಏನ್ ಮಾಡಿದ್ರಂತೆ ನನಗೆ? ನೀವು ಮಾಡೋ ಒಳ್ಳೇದಕ್ಕೆ ದೇವರು ಏನ್ ಮಾಡ್ತಾರೆ? ಮೇಲ್ ಮಾಡ್ತಾರೆ. ಆದ್ರೆ ಅದು 2ನೇ ಭಾಗ ಏನ್ ಹೇಳ್ತದೆ? ನನ್ನ ಕೈಗಳ ಶುದ್ಧತ್ವಕ್ಕೆ ತಕ್ಕಂತೆ ಪ್ರತಿಫಲ. ನಾವು ನೀತಿವಂತರಾಗಿ ನಡ್ಕೊಳ್ಳೋದು, ಒಳಗಡೆಯಿಂದ ನೀತಿವಂತರಾಗಿರೋದು ಒಂದು. 2ನೇದು, ನೀತಿವಂತರಾಗಿದ್ದು ಆ ನೀತಿಯ ಕ್ರಿಯೆಗಳನ್ನು ಮಾಡೋದು ಇನ್ನೊಂದು. ನಾನು ನೀತಿವಂತ ಅಂತ ನಾವು ಅನ್ಕೊಂತೀವಿ, ಬಟ್ ನಮ್ಮ ಕ್ರಿಯೆಗಳಲ್ಲಿ, ನಮ್ಮ ಕೆಲಸಗಳಲ್ಲಿ ಆ ನೀತಿ ಏನಾಗ್ಬೇಕು? ಕಾಣಲ್ಪಡಬೇಕು. ಯಾವಾಗ ದೇವರು ನಿಮ್ಮನ್ನ ಗುರುತಿಸ್ತಾರೆ? ನಿಮ್ಮ ಕೈ ಕೆಲಸದ ಮೂಲಕವಾಗಿ ಏನಿರ್ಬೇಕು? ನೀವು ಮಾಡೋ ಕೆಲಸದಲ್ಲಿ ನೀತಿ ಇರಬೇಕು, ನೀತಿ ಕಾಣಲ್ಪಡ್ಬೇಕು. ಮಾಡೋ ಕೆಲಸದಲ್ಲಿ ಅನೀತಿ ಇರಬಾರ್ದು, ಅಶುದ್ಧತೆ ಇರಬಾರ್ದು. ಒಂದು ಕೆಲಸ ಮಾಡಿದ್ರು ಅದೇನಾಗಿರ್ಬೇಕು? ಪ್ಯೂರ್ ಆಗಿ ಮಾಡಬೇಕು, ಶುದ್ಧವಾಗಿ ಮಾಡಬೇಕು. ಕಲ್ಮಶ ಇಟ್ಕೊಳ್ದಿರ, ಕೋಪ ಇಟ್ಕೊಳ್ದಿರ, ದ್ವೇಷ ಇಟ್ಕೊಳ್ದಿರ, ಅಸೂಯೆಗಳು ಇಟ್ಕೊಳ್ದಿರ, ಬೇರೆ ಯಾವ ರೀತಿಯಾದ ಕೆಟ್ಟ ವಿಷಯಗಳನ್ನ ಮನಸ್ಸಲ್ಲಿ ಕಹಿ ಇಟ್ಕೊಳ್ದಿರ ನಾವೇನ್ ಮಾಡ್ಬೇಕು? ನಮ್ಮ ಕೈ ಕೆಲಸಗಳ ಮೂಲಕವಾಗಿ ಶುದ್ಧವಾಗಿ ಮಾಡೋದನ್ನ ಕಲಿಬೇಕು. ನಾವೆಲ್ಲರೂ ಕೆಲಸ ಮಾಡ್ತೀವಿ, ನಾವೆಲ್ಲರೂ ನೀತಿವಂತರಂತೆ ನಾವು ಅನ್ಕೊಂತೀವಿ. ಒಂದು. 2ನೇದು, ನಾನು ಮಾಡೋದೆಲ್ಲ ಕರೆಕ್ಟ್ ಅಂತ ನಾವೇನ್ ಮಾಡ್ತೀವಿ? ನಾವೇ ಹೇಳ್ಕೊಂತೀವಿ. ಬಟ್ ನಾವು ಮಾಡೋ ಕೆಲಸಗಳಲ್ಲಿ ನೀತಿ ಅಳವಡಿಸ್ಕೊಂಡು ಮಾಡ್ತಾ ಇದೀವ? ಅಂದ್ರೆ ನಾವು ಮಾಡೋ ಕೆಲಸ ಶುದ್ಧವಾಗಿ ಮಾಡ್ತಾ ಇದೀವ? ಒಬ್ಬರಿಗೆ ಯಾರಿಗೋ ಸಹಾಯ ಮಾಡ್ತೀವಿ, ಶುದ್ಧವಾಗಿ ಮಾಡ್ತಾ ಇದೀವ? ಕಲ್ಮಶ ಇಟ್ಕೊಳ್ದಿರ ಮಾಡ್ತಾ ಇದೀವ? ಯಾರಿಗೊಬ್ರು ಪ್ರೇಯರ್ ಮಾಡ್ತೀವಿ, ಕಲ್ಮಶ ಇಟ್ಕೊಳ್ದಿರ ಮಾಡ್ತಾ ಇದೀವ? ಯಾರೋ ಒಬ್ಬರಿಗೆ ಧೈರ್ಯ ಹೇಳ್ತೀವಿ, ಕಲ್ಮಶ ಇಟ್ಕೊಳ್ದಿರ ಹೇಳ್ತಾ ಇದೀವ? ಯಾರೋ ಒಬ್ಬರಿಗೆ ಆದರಣೆ ಮಾಡ್ತೀವಿ, ಆ ಕಲ್ಮಶ ಇಟ್ಕೊಳ್ದಿರ ಅವ್ರಿಗೆ ಆದರಣೆ ಮಾಡ್ತಾ ಇದೀವ? ಅಂದ್ರೆ ನಮ್ಮ ಕೈ ಏನಾಗಿರ್ಬೇಕು? ಶುದ್ಧವಾಗಿರ್ಬೇಕು. ಅಂದ್ರೆ ನಾವು ಮಾಡೋ ಕೆಲಸಗಳು ಏನಾಗಿರ್ಬೇಕು? ಶುದ್ಧವಾಗಿರ್ಬೇಕು. ಅಂದ್ರೆ ನಾವು ಮಾಡೋದೆಲ್ಲ ಎಲ್ಲ ಕಲಬೆರಕೆ ಆಗಿರೋದೇ ಮಾಡ್ತೀವಿ, ಬಟ್ ನಾವು ಅನ್ಕೊಳ್ಳೋದೇನು? ನಾವು ನೀತಿವಂತರು ಅಂತ. ನೀವು ನೀತಿವಂತರೇ, ಆದ್ರೆ ನಿಮ್ಮ ಕೈ ಶುದ್ಧವಾಗಿಲ್ಲ ಅಂದ್ರೆ, ನೀವು ಮಾಡೋ ಕ್ರಿಯೆಗಳು ಶುದ್ಧವಾಗಿಲ್ಲ ಅಂದ್ರೆ ದೇವರು ನಿಮ್ಮನ್ನ ಏನ್ ಮಾಡಕ್ಕಾಗಲ್ಲ. ಅಲ್ಲಿ ಏನ್ ಹೇಳ್ತದೆ? 2ನೇ ಭಾಗ ಏನ್ ಹೇಳ್ತದೆ? ಪ್ರತಿಫಲ. ನೀವು ಮಾಡೋದು ದೊಡ್ಡ ವಿಚಾರ ಅಲ್ಲ, ನೀವು ಮಾಡೋ ವಿಷಯ ಏನಾಗಿರ್ಬೇಕು? ಶುದ್ಧವಾಗಿರ್ಬೇಕು, ಪ್ಯೂರ್ ಆಗಿ ಮಾಡ್ಬೇಕು. ಪ್ಯೂರ್ ಆಗಿ ಮಾಡಿದ್ರೆ ಮಾತ್ರನೇ ನೀವು ಮಾಡಿರೋ ಕೆಲಸಕ್ಕೆ
ದೇವರು ಪ್ರತಿಫಲ ಕೊಡೋದು. ಒಬ್ಬರಿಗೆ ಊಟ ಹಾಕಿದ್ರು ಶುದ್ಧವಾಗಿ ಮಾಡೋ ಊಟ ಹಾಕಿದ್ರೆ ಮಾತ್ರನೇ ನೀವು ಹಾಕಿರೋ ಊಟಕ್ಕೆ ಏನ್ ಬರುತ್ತೆ, ಪ್ರತಿಫಲ ಸಿಗತ್ತೆ. ಯಾರೋ ಒಬ್ಬರಿಗೆ ಸಹಾಯ ಮಾಡ್ತೀರಾ, ಸಹಾಯ ಸುಮ್ಮನೆ ಮಾಡೋದಲ್ಲ ಇಂಪಾರ್ಟೆಂಟ್, ಶುದ್ಧವಾಗಿ ಮಾಡಿದ್ರೆ ಮಾತ್ರನೇ ಮಾಡಿರೋ ಸಹಾಯಕ್ಕೆ ದೇವ್ರು ಏನ್ ಮಾಡೋಕ್ಕಾಗ ಸಾಧ್ಯ, ಪ್ರತಿಫಲ ಕೊಡೋಕೆ ಸಾಧ್ಯ. ಆದ್ರೆ ಯಾವ್ದನ್ನ ನೀವು ಶುದ್ಧವಾಗಿ ಮಾಡಲ್ವೋ ಅದಕ್ಕೆ ದೇವರು ಏನ್ ಮಾಡೋಕ್ಕಾಗಲ್ಲ, ಪ್ರತಿಫಲ ಕೊಡೋಕ್ಕಾಗಲ್ಲ. ಇನ್ಕಂಪ್ಲೀಟ್ ಆಗಿರ್ಬಾರ್ದು ನಮ್ಮ ಕೆಲಸ. ನಮ್ಮ ಕೆಲಸ ಯಾವಾಗಲೂ ಏನಾಗಿರ್ಬೇಕು, ಕಂಪ್ಲೀಷನ್ ಆಗಿ ಶುದ್ಧವಾಗಿದ್ರೆ ಮಾತ್ರನೇ ನಮಗೆ ಏನ್ ಸಿಗತ್ತೆ, ಪ್ರತಿಫಲ ಸಿಗತ್ತೆ. ಸೊ ಎಷ್ಟೋ ವಿಷಯಗಳು ನಾವೇನ್ ಮಾಡಿದೀವಿ, ಈ ರೀತಿಯಾಗಿ ಶುದ್ಧ ಮನಸ್ಸಿಲ್ದೆ ಮಾಡಿ ನಮ್ಮ ಪ್ರತಿಫಲಗಳನ್ನ ಕಳ್ಕೊಂಡಿದ್ದೀವಿ. ಮಾಡ್ತೀವಿ, ಕೊರಗ್ತಾ ಇರ್ತೀವಿ, ಮಾಡ್ತೀವಿ, ಬೈಕೊಂತ ಇರ್ತೀವಿ, ಮಾಡ್ತೀವಿ, ಏನಕ್ಕೆ ಮಾಡ್ದು ಅನ್ಕೊಂತೀವಿ, ಮಾಡ್ತೀವಿ, ಮತ್ತೆ ಆಮೇಲೆ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು ಅನ್ಕೊಂತೀವಿ. ಏನಾದ್ರೂ ಒಂದು ಮಾಡ್ತೀವಿ, ಅದರಿಂದ ಕಡೆ ನಾವೇನ್ ಮಾಡ್ತೀವಿ, ನಮ್ಮ ಶರೀರದ ಕ್ರಿಯೆಗಳನ್ನ ಏನ್ ಮಾಡ್ತೀವಿ, ಅದಕ್ಕೆ ಸೇರಿಸ್ಬಿಟ್ಟು ಅದನ್ನ ಅಶುದ್ಧವಾಗಿ ಮಾಡ್ಬಿಡ್ತೀವಿ. ಅವಾಗ ಮಾಡಿರೋದಕ್ಕೆ ದೇವ್ರ ಪ್ರತಿಫಲ ಕೊಡ್ಬೇಕಂದ್ರೆ ಪ್ರತಿಫಲ ಕೊಡಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಶುದ್ಧವಾಗಿರೋದಕ್ಕೆ ಮಾತ್ರನೇ ದೇವ್ರು ಏನ್ ಮಾಡಕ್ ಸಾಧ್ಯ, ಪ್ರತಿಫಲ ಕೊಡಕ್ ಸಾಧ್ಯ. ಸೊ ನೀವು ಮಾಡೋ ಕೆಲಸನ ಏನ್ ಮಾಡ್ಬೇಕು, ನೀವು ಪ್ರೇಯರ್ ಮಾಡ್ತೀರಾ, 10 ನಿಮಿಷ ಮಾಡ್ತೀರಾ, 10 ನಿಮಿಷನ ಏನಾಗಿರ್ಬೇಕು, ಅದು ಪ್ಯೂರ್ ಆಗಿರ್ಬೇಕು. ಒಂದು ಮಾತು ಹೇಳ್ತೀರಾ ಯೇಸುಸ್ವಾಮಿ ಹತ್ರ ಬಂದು, ಆ ಒಂದು ಮಾತು ಏನಾಗಿರ್ಬೇಕು, ಶುದ್ಧವಾಗಿ ಪ್ಯೂರ್ ಆಗಿರ್ಬೇಕು. ಶತಾಧಿಪತಿ ಯೇಸುಸ್ವಾಮಿ ಹತ್ರ ಬಂದ, ಒಂದೇ ಒಂದು ಮಾತು ಹೇಳ್ದ, ಆ ಒಂದು ಮಾತು ಹೆಂಗ್ ಹೇಳ್ದ, ಪ್ಯೂರ್ ಆಗಿ, ಒಳ್ಳೆ ಮನಸ್ಸಿಂದ ಪ್ಯೂರ್ ಆಗಿ ಹೇಳ್ದ, ನನ್ನ ಆಳಿಗೆ ಏನಾಗ್ಬೇಕು, ಗುಣ ಆಗ್ಬೇಕು. ಯೇಸುಸ್ವಾಮಿ ಅದಕ್ಕೆ ಏನ್ ಹೇಳಿದ್ರು, ಈ ತರ ನಂಬಿಕೆಯನ್ನ ನಾನೆಲ್ಲೂ ನೋಡಿಲ್ಲ. ಅಂದ್ರೆ ಒಂದೇ ಒಂದು ಮಾತು ಹೇಳಿದ್ದು, ಆ ಒಂದು ಮಾತಲ್ಲಿ ಏನಿತ್ತು, ಪ್ಯೂರಿಟಿ ಇತ್ತು. ನಮ್ ವಿಶ್ವಾಸಿಗಳಿಗೆ 1000 ಮಾತು ಮಾತಾಡ್ತಾರೆ, 1000 ಮಾತುಗಳಲ್ಲಿ ಏನಿಲ್ಲ, ಪ್ಯೂರಿಟಿ ಇಲ್ಲ. ಪ್ಯೂರಿಟಿ ಇಲ್ಲದೆ ಹೋದ್ರೆ ನೀವು 100 ಮಾತು ಮಾತಾಡಿದ್ರು 100 ಮಾತಿಗೆ ಪ್ರತಿಫಲ ಸಿಕ್ಕಲ್ಲ. ಒಂದು ಮಾತು ಹೇಳಿದ್ರೆ ಸಾಕು, ನನ್ನ ನಾಳೆಗೆ ಗುಣ ಆಗುತ್ತೆ. ಈ ತರ ನಂಬಿಕೆನ, ಈ ತರ ಪ್ಯೂರ್ ಆಗಿರುವಂತ ಮಾತು, ಈ ರೀತಿಯ ಪ್ಯೂರ್ ಆಗಿರುವಂತ ನಂಬಿಕೆ ನಾನು ಎಲ್ಲೂ ನೋಡ್ಲಿಲ್ಲ. ಅಂದ್ರೆ ದೇವ್ರು ನೋಡ್ಬೇಕಾದ್ರೆ ನಿಮ್ ಮಾತುಗಳನ್ನ ನೋಡಲ್ಲ, ಎಷ್ಟು ಜಾಸ್ತಿ ಮಾತಾಡ್ತೀರ ಅನ್ನೋದು ನೋಡಲ್ಲ. ನಿಮ್ ಮಾತಲ್ಲಿ ಪ್ಯೂರಿಟಿ ಇದೆಯಾ ಅನ್ನೋದು ಮಾತ್ರನೇ ದೇವ್ರು ಏನ್ ಮಾಡ್ತಾರೆ, ನೋಡ್ತಾರೆ. ಪ್ಯೂರಿಟಿ ಅಂದ್ರೆ ಅರ್ಥ ಏನು ಅಂದ್ರೆ ನಮ್ಮ ಶರೀರ ಏನಾಗಿರ್ಬಾರ್ದು, ಅದರಲ್ಲಿ ಇನ್ವಾಲ್ವ್ ಆಗಿರ್ಬಾರ್ದು. ನಮ್ಮ ಶರೀರದ ಕ್ರಿಯೆಗಳು ಅದರಲ್ಲಿ ಏನಾಗಿರ್ಬಾರ್ದು, ಇನ್ವಾಲ್ವ್ ಆಗಿರ್ಬಾರ್ದು. ಹಲ್ಲೆಲೂಯಾ. ಇನ್ನೊಂದು ವಾಕ್ಯ ಓದೋಣ. ಯೋಬನು ಬರೆದ ಪುಸ್ತಕ 10ನೇ ಅಧ್ಯಾಯ 6ನೇ ವಾಕ್ಯ. ಹತ್ತನೇ ಅಧ್ಯಾಯ 6ನೇ ವಾಕ್ಯ. ಇವನು ಯೋಬ ಏನ್ ಮಾಡ್ತಾನೆ, ದೇವ್ರಿಗೆ ಕ್ವಶನ್ ಕೇಳ್ತಾನೆ. ಏನಂತ ಕ್ವಶನ್, ಇಷ್ಟು ಬೇಗ, ಇಷ್ಟು ಅವಸರ ಪಟ್ಟು ನನ್ನ ದೋಷವನ್ನ ಹುಡುಕಿ ನನ್ನ ಪಾಪವನ್ನು ವಿಚಾರಿಸುವುದೇಕೆ? ಇದು ನಮ್ಮ ಪ್ರಾಬ್ಲಮ್, ಎಲ್ಲರ ಪ್ರಾಬ್ಲಮ್ ಇದು. ನಾವು ತಪ್ಪು ಮಾಡ್ತೀವಿ, ನನ್ನಿಂದನೇ ತಪ್ಪಾಯ್ತು ಅಂತ ನಾವೇನ್ ಮಾಡಲ್ಲ, ಒಪ್ಕೊಳ್ಳಲ್ಲ. ಅದ್ ಬದಲಾಗಿ ಏನ್ ಮಾಡ್ತೀವಿ, ಇಷ್ಟು ಬೇಗ ನಾನೇ ತಪ್ಪು ಮಾಡಿದೆ ಅಂತ ಕಂಡುಹಿಡಿಯೋದು ಯಾಕೆ? ಇಷ್ಟು ಬೇಗ ನಾನೇ ತಪ್ಪು ಮಾಡಿದ್ದಂತ ಹುಡ್ಕೋದು ಯಾಕೆ? ಅಂತ ತಪ್ಪು ಏನ್ ಮಾಡ್ಬಿಟ್ಟೆ? ಇಷ್ಟು ಬೇಗ ಹುಡ್ಕೊಂಬಂದು ನೀನೇ ತಪ್ಪು ಮಾಡಿದ್ಯೋ ಅನ್ನೋದು ಏನ್ ಅಷ್ಟೊಂದು ಅವಸರ ಇತ್ತು ನಿಮ್ಗೆ? ತಪ್ಪು ಮಾಡಿದ್ ನಿಜ, ಆದ್ರೆ ಇವ್ರ ಲೆಕ್ಕಾಚಾರ ಪ್ರಕಾರ ಏನು, ಇವ್ರು ಮಾಡಿರೋ ತಪ್ಪನ 1 ತಿಂಗಳು 2 ತಿಂಗಳು ಬಿಟ್ಕೊಂಡು ಗ್ಯಾಪ್ ಕೊಟ್ಟು ಆಮೇಲೆ ಕೇಳ್ಬೇಕಾಯ್ತು. ಅಂದ್ರೆ ನಿಮ್ ಉದ್ದೇಶ ಅಲ್ಲ ಏನು, ನಿಮ್ ಮಾಡಿರೋ ತಪ್ಪನ ಮುಚ್ಚಿಡಬೇಕು ಅಂತ. ಮಾಡಬಾರ್ದು, ಯಾರು ಅದನ್ನ ಗುರುತಿಸ್ಬಾರ್ದು, ಯಾರು ಅದು ನೋಡ್ಬಾರ್ದು, ಅದ್ರ ಬಗ್ಗೆ ಯಾರು ಮಾತಾಡಬಾರ್ದು, ಯಾರು ಅದನ್ನ ಹೇಳ್ಬಾರ್ದು. ಅಂದ್ರೆ ನಾವು ಮಾಡಿರೋ ತಪ್ಪನ ಯಾರು ಮುಚ್ಚಿಕ್ತಾರೋ ಅವ್ರ ಮೇಲೆ ನಮ್ಗೇನೋ ಮರ್ಯಾದೆ ಜಾಸ್ತಿ. ಯಾರು ನಿಮ್ ಹತ್ರ ಬಂದು ನೀನ್ ತಪ್ಪು ಮಾಡಿದೆ ಅಂತ ಹೇಳ್ಬಿಟ್ರೆ ಕೋಪ ಮಾಡ್ಕೊಂಬಿಡು. ಏನ್ ಇಷ್ಟೊಂದು ಅವಸರ ಇವ್ರಿಗೆ? ಯಾಕೆ ಹೇಳ್ಬೇಕಾಗಿತ್ತು? ಅಷ್ಟು ಬೇಗ ಏನಕ್ಕೆ ಹೇಳ್ಬೇಕು?
ಇದೇ ನಮ್ಮನ್ನ ಏನ್ ಮಾಡೋದು, ನಮ್ಮ ಕೈ ಕ್ರಿಯೆಗಳನ್ನ ಅಶುದ್ಧವಾಗಿ ಮಾಡೋದು. ದೇವ್ರ ವಾಕ್ಯ ಏನ್ ಹೇಳುತ್ತೆ, ಪಾಪವನ್ನ ಮುಚ್ಚಿಕೊಳ್ಳೋನು ಶುಭವಾಗಲ್ಲ ಅವನ್ಗೆ. ಅಂದ್ರೆ ಪಾಪವನ್ನು ಮುಚ್ಚಿಕೊಳ್ಳೋನ್ಗೆ ಉದ್ಧಾರ ಆಗಲ್ಲ. ಅಂದ್ರೆ ಎಷ್ಟು ಜಾಸ್ತಿ ಹೊತ್ತು ಮುಚ್ಚಿಕ್ತಿರೋ ಅಷ್ಟು ನೀವೇನಾಗ್ತಾ ಇರ್ತೀರಾ, ಒಳಗಡೆ ನೀವೇ ಕೊಳ್ತೋಗ್ತಾ ಇರ್ತೀರಾ. ಇಲ್ಲಿ ಯೋಬ ಕೇಳ್ತಾರ ಪ್ರಶ್ನೆ ಏನು, ಇಷ್ಟ ಅವಸರ ಪಟ್ಕೊಂಡು ನಾನ್ ತಪ್ಪು ಹುಡ್ಕೋ ಕೆಲಸ ಏನು ನಿನಗೆ, ಇಷ್ಟು ಬೇಗ ನಾನು ತಪ್ಪು ಹುಡುಕ್ಬೇಕಾಗಿರೋ ಅವಸರ ಏನು? ದೇವ್ರ ಪ್ರಕಾರ ಒಬ್ಬ ತಪ್ಪು ಮಾಡಿದ್ರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಏನಾಗ್ಬೇಕು, ಅವನು ಸಾಲ್ವ್ ಆಗ್ಬಿಡ್ಬೇಕು. ಅದು ದೇವ್ರ ಲೆಕ್ಕಾಚಾರ. ಮನುಷ್ಯನ ಲೆಕ್ಕಾಚಾರ ಏನು, ಎಷ್ಟು ಲೇಟ್ ಆಗುತ್ತೋ ಅಷ್ಟು ಲೇಟಾಗಿ ಮುಚ್ಚಿಡ್ಬೇಕ. ಮುಚ್ಚಿಟ್ರೆ ಏನಾಗತ್ತೆ ಹೇಳ್ರಿ, ಶುಭವಾಗಲ್ಲ. ಅಂದ್ರೆ ಯಾವ್ದನ್ನ ಮುಚ್ಚಿಕ್ತಿರೋ ಅದರಲ್ಲಿ ನಿಮಗೆ ಒಳ್ಳೇದಾಗಲ್ಲ, ಅದರಲ್ಲಿ ದೇವ್ರು ನಿಮ್ಗೆ ಪ್ರತಿಫಲ ಕೊಡಕ್ಕೆ ಆಗಲ್ಲ. ನಿಮ್ ಪ್ರಾರ್ಥನೆ ಮಾಡಿದ್ರು ಅದ್ರಲ್ಲಿ ದೇವ್ರು ನಿಮಗೆ ಒಳ್ಳೇದ್ ಮಾಡಕ್ಕೆ ಆಗಲ್ಲ. ಮುಚ್ಚಿಕ್ಬಾರ್ದು ಯಾವ್ದನ್ನು. ದೇವ್ರ ಹತ್ರ ನಾವ್ ಹೇಳ್ಕೊಂಡ್ರೆ ಮಾತ್ರನೇ ಪರಿಹಾರ ಸಿಗೋದು. ಸೌಲ ಏನ್ ಮಾಡ್ದ, ಸಾಮ್ಯಲ್ ಹತ್ರ ಹೋಗ್ಬೇಕಾದ್ರೆ ಏನ್ ಕಳೆದೋಯ್ತು ಅಂತ ಹೋದ, ಕತ್ತೆ ಕಳೆದೋಯ್ತು ಅಂತ. ಕಳೆದೋಗಿದ್ ಕತ್ತೆನ ಹುಡ್ಕೋಕ್ಕೋಸ್ಕರ ಯಾರ ಹತ್ರ ಹೋದ, ಸಾಮ್ಯಲ್ ಹತ್ರ. ಕಳೆದೋಗಿದ್ ನಿಜ. ಇವಾಗ ಏನಾಗ್ಬೇಕು, ಅದು ಕಳೆದೋಗಿರೋದು ಸಿಕ್ಬೇಕಂದ್ರೆ ಏನ್ ಮಾಡ್ಬೇಕು, ಹೇಳ್ಕೊಬೇಕು. ಸಿಕ್ಬೇಕಂದ್ರೆ ಹೇಳ್ಕೊಬೇಕು. ಕಳೆದೋಯ್ತು ಅಂತ ನನ್ ಕಳೆದೋಯ್ತು ಹೇಳ್ಕೊಂಬಿಟ್ರೆ ಇವ್ರೇನಂತಾರೋ, ಹೇಳ್ಕೊಂಬಿಟ್ರೆ ಅವ್ರೇನಂತಾರೋ, ಇವ್ರಿಗೆ ಹೇಳ್ಕೊಂಬಿಟ್ರೆ ಇವ್ರೇನ್ ಅವಮಾನ ಮಾಡ್ತಾರೋ, ಹೇಳ್ಕೊಂಬಿಟ್ರೆ ಇವ್ರು ಯಾವ ತರ ಮಾತಾಡ್ತಾರೋ ಅಂತ ಹೇಳ್ಕೊಳ್ದಿರಾ, ಕತ್ತೇನು ಹುಡ್ಕಕ್ ಆಗ್ದಿರಾ, ಹೇಳ್ಕೊಳಕ್ಕೂ ಆಗ್ದಿರಾ ಮೇಂಟೈನ್ ಮಾಡೋದಿದೆಯಲ್ಲ, ಅದು ನರಕ. ಅದೇನಂತಾರ ಅದನ್ನ, ನರಕ. ಸೊ ಇವತ್ತು ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಏನಂದ್ರೆ, ಮುಚ್ಚಿಕ್ಕೋದನ್ನ ಬಿಡ್ಬೇಕು. ಯಾವ್ದ್ರಲ್ಲಿ ಪರಿಷ್ಕಾರ ಬೇಕೋ ನಿಮಗೆ ಅದ್ರಲ್ಲಿ ನೀವೇನ್ ಹೇಳ್ಬೇಕು ದೇವ್ರ ಹತ್ರ, ತಪ್ಪು ಮಾಡಿದ್ ನಿಜ. ಫಸ್ಟ್ ವಾಕ್ಯ ಏನೋದ್ವಿ ನಾವು, ಅದಲ್ಲ ಫಸ್ಟ್ ವಾಕ್ಯ ನಾನು ನಿಜವಾಗಿಯೂ ತಪ್ಪುಳ್ಳವನಾಗಿದ್ದರೆ ಆ ತಪ್ಪು ನಂದೆ. ಇವತ್ತು ನಾವು ರಿಯಲೈಸ್ ಮಾಡ್ಕೊಬೇಕು ಯಾವ್ದ್ರಲ್ಲಿ ನಿಮ್ಗೆ ತೊಂದರೆ ಆಗ್ತಾ ಇದೆ, ಇದ್ರಲ್ಲಿ ನನ್ನ ತಪ್ಪೇನು, ಈ ವಿಷಯದಲ್ಲಿ ನನ್ನ ತಪ್ಪೇನು. ಇದು ಸಮಸ್ಯೆ, ದೊಡ್ಡ ಸಮಸ್ಯೆ ಆಗಿ ಬೆಳೀತಾ ಇದೆ. ಈ ಸಮಸ್ಯೆ ಆಗಿ ಬೆಳೆದಿರೋದ್ರಲ್ಲಿ ನಂದು ತಪ್ಪೇ, ನನ್ನ ರೋಲ್ ಏನು, ನನ್ನಿಂದ ಏನ್ ತಪ್ಪಾಗಿದೆ ಇದರಲ್ಲಿ ಈ ವಿಷಯದಲ್ಲಿ ಈ ಸಮಸ್ಯೆ ಬೆಳ್ಕೊಂಡು ನಿಂತಿದೆ. ಇದರಲ್ಲಿ ನನ್ನ ತಪ್ಪೇನಿದೆ, ನನ್ನ ಪಾತ್ರ ಏನಿದೆ, ಹಂಗ್ ಹುಡುಕ್ದಾಗ ದೇವ್ರೇನ್ ಮಾಡ್ತಾರೆ, ಪರಿಷ್ಕಾರ ಕೊಡ್ತಾರೆ, ಪ್ರತಿಫಲ ಕೊಡ್ತಾರೆ. ನಿಮ್ ಸಮಸ್ಯೆಗೆ ಒಂದು ಪರಿಹಾರ ದೇವ್ರು ತೋರಿಸ್ತಾರೆ. ಎಲ್ಲಿವರೆಗೂ ಇದ್ರಲ್ಲಿ ನನ್ನ ತಪ್ಪು ಏನು ಅಂತ ನೀವು ಹುಡ್ಕಲ್ವೋ ಅಲ್ಲಿವರೆಗೂ ಸಮಸ್ಯೆ ಅಲ್ಲೇ ಇರುತ್ತೆ. ಸಮಸ್ಯೆಗೆ ಪರಿಷ್ಕಾರ ಮಾತ್ರ ಸಿಗಲ್ಲ. ಇವತ್ತು ನಮ್ಮೆಲ್ಲರ ಸಮಸ್ಯೆಗಳಿಗೆ ಪರಿಷ್ಕಾರ ಬೇಕು, ಆದ್ರೆ ಸಮಸ್ಯೆ ನನ್ನಿಂದನೇ ಆಯ್ತು ಅನ್ನೋದನ್ನ ಒಪ್ಕೊಳ್ಳಲ್ಲ. ಸಮಸ್ಯೆ ಆಗಿದೆ, ಆ ಸಮಸ್ಯೆ ನನ್ನಿಂದನೇ ಆಗಿದೆ. ಅಡಿಗೆ ಮಾಡ್ತೀರಾ, ಅಡಿಗೆ ಮಾಡಕ್ ಹೋಗಿ ಏನೋ ಆಗ್ಬಿಡುತ್ತೆ, ಅವಾಗ ಏನ್ ಹೇಳ್ತೀರಾ, ಬೈ ಮಿಸ್ ಆಯ್ತಾ. ಮನೆಗೆ ಗೆಸ್ಟ್ನೇ ಕರೆದಿರ್ತೀರಾ, ಅಡಿಗೆ ಮಾಡಿರ್ತೀರಾ, ಕೂತಿದ್ದಾರೆ 10 ಜನ, ಅಡಿಗೆ ಮಾಡಿರ್ತೀರಾ, ಅಡಿಗೆ ಹಾಳಾಯ್ತು, ಇವಾಗ ಏನಂತೀರಾ, ಅಡಿಗೆ ಮಾಡಿದೆ, ನನ್ನಿಂದನೇ ತಪ್ಪಾಯ್ತು, ನಾನೇ ತಪ್ಪಾಗಿ ಅಡಿಗೆ ಮಾಡಿದೆ ಅಂತ ಹೇಳ್ತೀರಾ? ಹೇಳಲ್ಲ. ಏನಕ್ಕೆ? ಮುಚ್ಚಿಕ್ಕಕ್ ನೋಡ್ತೀವಿ. ತಪ್ಪುಗಳನ್ನ. ಇದೇ ನಮ್ದು ಮನುಷ್ಯರ ಸ್ವಭಾವ, ಮಾನಸಿಕ ಸ್ವಭಾವ.
ನಡೆದಿರೋ ತಪ್ಪನ ಏನ್ ಮಾಡ್ತೀವಿ? ಮುಚ್ಚಿಕ್ಕಕ್ ನೋಡ್ತೀವಿ. ಮುಚ್ಚಿಟ್ಟು ಅದರಲ್ಲಿ ಒಂದು ಮರ್ಯಾದೆ ಸಂಪಾದನೆ ಮಾಡಕ್ ಪ್ರಯತ್ನ ಪಡ್ತೀವಿ. ಒಂದು ತಪ್ಪಲ್ಲಿ ಮರ್ಯಾದೆ ಹುಡ್ಕೊಂಡ್ರೆ ಆ ಮರ್ಯಾದೆ ತುಂಬಾ ದಿವಸ ಇರುತ್ತಾ? ತಪ್ಪು ಮುಚ್ಚಿಕೊಂಡು ಆ ಮುಚ್ಚಿಟ್ರೋ ತಪ್ಪಲ್ಲಿ ನೀವು ಮರ್ಯಾದೆ ಪಡ್ಕೊಳಕ್ ಪ್ರಯತ್ನ ಪಟ್ರೆ ಆ ಮರ್ಯಾದೆಗೆ ವಾರಂಟಿನೂ ಇಲ್ಲ, ಗ್ಯಾರಂಟಿನೂ ಇಲ್ಲ. ತಪ್ಪು ನಡೀತದೆ, ಆ ತಪ್ಪು ನನ್ನಿಂದನೇ ಆಗಿದೆ, ಇದರಲ್ಲಿ ನಂದು ಪಾರ್ಟ್ ಇದೆ ಅಂತ ಯಾವಾಗ ನಾವು ರಿಯಲೈಸ್ ಆಗ್ತೀವೋ ಅವಾಗ ದೇವ್ರು ಏನ್ ಮಾಡ್ತಾರೆ? ಪ್ರತಿಫಲ ಕೊಡ್ತಾರೆ. ಹಲ್ಲೆಲೂಯಾ. ಪಾಪವನ್ನ ಒಪ್ಕೊಂಡು ಅರಿಕೆ ಮಾಡಿ ಬಿಟ್ಟುಕೊಳ್ಳೋರ್ಗೆ ಏನಾಗತ್ತೆ? ದೇವರ ಕರುಣೆ ದೊರೆಯುತ್ತೆ, ಶುಭ ಉಂಟಾಗತ್ತೆ. ಅಂದ್ರೆ ಮುಚ್ಚಿಕೊಳ್ಳೋನ್ಗೆ ಶುಭವಾಗಲ್ಲ, ಅಂದ್ರೆ ಉದ್ಧಾರ ಆಗಲ್ಲ. ಮುಚ್ಚಿಕೊಳ್ಳೋನು ಉದ್ಧಾರ ಆಗಲ್ಲ. ಆದ್ರೆ ಹೇಳ್ಕೊಳ್ಳೋನ್ಗೆ ಏನ್ ಸಿಗತ್ತೆ? ಪ್ರತಿಫಲ ಸಿಗತ್ತೆ, ಶುಭ ಉಂಟಾಗತ್ತೆ, ಒಳ್ಳೇದು ಉಂಟಾಗತ್ತೆ. ಎಷ್ಟು ಬೇಗ ಹೇಳ್ಕೊಂತೀರೋ ಅಷ್ಟು ಬೇಗ ನಿಮ್ಗೆ ಅದಕ್ಕೆ ಪರಿಹಾರ ಸಿಗತ್ತೆ. ಎಷ್ಟು ಬೇಗ ಹೇಳ್ಕೊಂತೀರೋ ಅಷ್ಟು ಬೇಗ ದೇವ್ರು ಏನ್ ಮಾಡ್ತಾರೆ? ಅದನ್ನ ಫಿನಿಶ್ ಮಾಡ್ತಾರೆ, ಅದನ್ನ ಪರಿಹಾರ ಕೊಡ್ತಾರೆ, ಅದಕ್ಕೆ ಪರಿಷ್ಕಾರ ಕೊಡ್ತಾರೆ. ಆದ್ರೆ ಹೇಳ್ಕೊಳ್ಳೋ ಮನ್ಸು ನಮ್ಗಿರ್ಬೇಕು. ನನ್ನಿಂದ ತಪ್ಪಾಯ್ತು ಅಂತ ಹೇಳ್ಕೊಳ್ಳೋ ಮನ್ಸು ನಮ್ಗಿಲ್ದೆ ಹೋದ್ರೆ ಅದರಿಂದ ನಮಗೆ ಬಿಡುಗಡೆ ಸಿಕ್ಕಲ್ಲ. ಹೇಳ್ಕೊಂಡು ಬಿಟ್ಬಿಡೋನ್ಗೆ ಏನ್ ಸಿಗತ್ತೆ? ಶುಭ ಉಂಟಾಗತ್ತೆ, ಒಳ್ಳೇದಾಗತ್ತೆ. ಇವತ್ತು ನಮ್ಗೆಲ್ಲರಿಗೂ ಒಳ್ಳೇದಾಗಬೇಕಂತಾನೆ ಆಸೆ. ಆದ್ರೆ ನಮ್ಮ ಪ್ರಶ್ನೆ ಏನು? ಬೇಗ ನಮ್ಮ ಸಮಸ್ಯೆಗಳು ಜನರಿಗೆ ಗೊತ್ತಾಗೋದು ಇಷ್ಟ ಇಲ್ಲ. ಈ ಸಮಸ್ಯೆ ಇದೆ ಅಂತ ಜನರಿಗೆ ಗೊತ್ತಾಗ್ಬಿಟ್ರೆ ರೆಸ್ಪೆಕ್ಟ್ ಕಮ್ಮಿ ಆಗ್ಬಿಡುತ್ತೆ ಅಂತ ಹೇಳಿ ಏನ್ ಮಾಡ್ತೀವಿ? ದೇವ್ರ ಹತ್ರ ಇರೋ ರೆಸ್ಪೆಕ್ಟ್ ನ ಹಾಳು ಮಾಡ್ಕೊಂತ ಇರ್ತೀವಿ. ಮನುಷ್ಯರ ರೆಸ್ಪೆಕ್ಟ್ಗೋಸ್ಕರ ದೇವ್ರ ರೆಸ್ಪೆಕ್ಟ್ ನ ಹಾಳು ಮಾಡ್ಕೊಂತ ಇದ್ವಿ. ಮನುಷ್ಯರ ಗೌರವಕ್ಕೋಸ್ಕರ ದೇವ್ರ ಗೌರವನ ಹಾಳು ಮಾಡ್ಕೊಂತ ಇದೀವಿ. ಮನುಷ್ಯರ ಸಂಬಂಧಕ್ಕೋಸ್ಕರ ದೇವ್ರ ಸಂಬಂಧನ ಹಾಳು ಮಾಡ್ಕೊಂತ ಇದೀವಿ. ನೀವು ಯಾವ್ದನ್ನೆಲ್ಲ ಮುಚ್ಚಿಕೊಂತ ಇದ್ದೀರ? ಯಾರಿಗೋಸ್ಕರ ಮುಚ್ಚಿಕೊಂತ ಇದ್ದೀರೋ? ಮನುಷ್ಯರಿಗೋಸ್ಕರ ಆದ್ರೆ ದೇವ್ರು ನಿಮಗೆ ಯಾವುದೇ ಕಾರಣಕ್ಕೂ ಪ್ರತಿಫಲ ಕೊಡಲ್ಲ. ಅವಮಾನ ಆದ್ರೂ ಪರವಾಗಿಲ್ಲ, 4 ಜನ ಮಾತಾಡಿದ್ರು ಪರವಾಗಿಲ್ಲ, ಬಟ್ ಈ ಸಮಸ್ಯೆ ಕ್ಲಿಯರ್ ಆಗ್ಬೇಕು. ಇದೇ ಇರ್ಬೇಕು ನಮ್ಮ ಮೈಂಡ್ ಸೆಟ್. ಯಾರು ಏನಾದ್ರೂ ಅನ್ಕೊಳ್ಳಿ ಪರವಾಗಿಲ್ಲ, ಯಾರು ಏನಾದ್ರೂ ಮಾತಾಡ್ಲಿ ಪರವಾಗಿಲ್ಲ, ಆದ್ರೆ ಇದು ಏನಾಗ್ಬೇಕು? ಕ್ಲಿಯರ್ ಆಗ್ಬೇಕು. ಇವತ್ತು ಕೆಳಗಡೆ ಬೀಳ್ತೀವಿ, ಬಟ್ ನಾಳೆ ದೇವ್ರು ಎದ್ದು ನಿಲ್ಲಿಸಿದಾಗ ಅದೆಲ್ಲ ಜನರು ಮರ್ತೋಯ್ತಾರೆ. ಇವತ್ತು ನಾವು ಕೆಳಗಡೆ ನಮ್ಮ ಪ್ರಾಬ್ಲಮ್ ಏನಂದ್ರೆ ನಾವು ಮುಚ್ಚಿಕೋದು ಏನಕ್ಕೆ ಅಂದ್ರೆ ಕೆಳಗಡೆ ಬೀಳ್ಬಾರ್ದು ಅಂತ. ಆದ್ರೆ ನಾವು ಮುಚ್ಚಿಕ್ಕೆ ಕೆಳಗಡೆ ಬಿದ್ರೆ ನಮ್ಮನ್ನ ಮೇಲೆ ಕೆತ್ತಕ್ಕೆ ಯಾರು ಇರಲ್ಲ. ದೇವ್ರ ಹತ್ರ ಹೇಳ್ಕೊಂಡು ಕೆಳಗಡೆ ಬಿದ್ರೆ ದೇವರೇ ಮೇಲೆ ಕೆತ್ತಾರೆ. ತಪ್ಪು ನಡೀತಾ ಇದೆ, ಆ ತಪ್ಪು ನನ್ನಿಂದನೇ ಆಗ್ತಾ ಇದೆ ಅಂತ ಒಪ್ಕೊಂಡು ಕೆಳಗಡೆ ಬಿದ್ರೆ ದೇವ್ರು ನಿಮ್ ಕೈ ಹಿಡಿದ ಮೇಲೆ ಕೆತ್ತಾರೆ. ಹಲ್ಲೆಲೂಯಾ. ಆದ್ರೆ ನಮಗೆ ಒಪ್ಕೊಳ್ಳೋ ಮನ್ಸು ನಮ್ಗೆ ಇರ್ಬೇಕು. ಯಾಕೆ ಅವಸರ? ಏನಕ್ಕೆ ಅವಸರ? ಇಷ್ಟು ಬೇಗ ಹೇಳಕ್ಕೆ, ಇಷ್ಟು ಬೇಗ ತಪ್ಪು ಹುಡ್ಕೋದ್ರಲ್ಲಿ ಏನ್ ಅವಸರ? ನನ್ನ ಸ್ವಭಾವ ಅದೇನೆ. ಫಸ್ಟು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ತಪ್ಪು ಹುಡುಕ್ಬಿಡ್ತೀನಿ. ಅದು ಯಾರೇ ಆಗ್ಲಿ. ಇಬ್ರು ಮಾತಾಡ್ತಾವ್ರ ಅಂದ್ರೆ ಇಬ್ಬರ ಮಧ್ಯದಲ್ಲಿ ಒಂದು ಸಮಸ್ಯೆ ಉಂಟಾಯ್ತು ಅನ್ಕೊಳ್ರಿ, ಎಷ್ಟು ಬೇಗ ಆಗುತ್ತೋ ಇವರಿಬ್ಬರಲ್ಲಿ ಏನ್ ಸಮಸ್ಯೆ ಅನ್ನೋದನ್ನ ಏನ್ ಮಾಡ್ತೀನಿ? ಫಸ್ಟ್ ಹುಡುಕ್ಬಿಡ್ತೀನಿ. ಹುಡುಕ್ಬಿಟ್ಟು ನಿಮ್ದೇ ತಪ್ಪು, ನಿಮ್ದೇ ತಪ್ಪು. ನಾವು ಯೇಸುಸ್ವಾಮಿ ಸ್ವಭಾವವುಳ್ಳವರಾಗಿರ್ಬೇಕು. ಎಷ್ಟು ಬೇಗ ನಾವು ಸಮಸ್ಯೆ ಹುಡುಕ್ತೀವೋ ಅಷ್ಟು ಬೇಗ ನಾವು ಒಳ್ಳೇದನ್ನೇ ಮಾಡ್ತಾ ಇದ್ದೀವಿ. ಆದ್ರೆ ಇದು ಹೆಂಗಿರ್ಬೇಕಂದ್ರೆ, ತಪ್ಪು ಹುಡ್ಕೋದು ನಮ್ ಕಣ್ಣಲ್ಲಿ ಇಟ್ಕೊಂಡು ಬೇರೆಯವ್ರ ಕಣ್ಣಲ್ಲಿ ಹುಡ್ಕೋ ತರ ಇರಬಾರ್ದು. ಅಂದ್ರೆ ಅರ್ಥ ಏನು? ನಿನ್ ಕಣ್ಣಲ್ಲಿ ಜಾಸ್ತಿ ಐತೆ ಅಂತ ಚುಚ್ಚಿ ಮಾತಾಡೋ ತರ ಇರಬಾರ್ದು. ಹೆಂಗಿರ್ಬೇಕಂದ್ರೆ, ನಾನು ತಪ್ಪು ಮಾಡ್ತಾ ಇದ್ದೀನಿ, ನೀವು ತಪ್ಪು ಮಾಡ್ತಾ ಇದ್ದೀರಾ, ಇಲ್ಲಿ ನಾನು ಗ್ರೇಟ್ ಅಲ್ಲ, ನೀವು ಗ್ರೇಟ್ ಅಲ್ಲ, ನಾವು ಸರಿ ಮಾಡ್ಕೊಳ್ಳೋಣ, ನೀವು ಸರಿ ಮಾಡ್ಕೊಳ್ಳಿ. ಬೈಬಲ್ ಅಲ್ಲಿ ಹೇಳಿದೆ, ಐರನ್ ಶಾರ್ಪನ್ಸ್ ಅನದರ್ ಐರನ್. ಒಂದು ಕಬ್ಬಣ ಇನ್ನೊಂದು ಕಬ್ಬಣ ಏನ್ ಮಾಡುತ್ತೆ? ಶಾರ್ಪ್ ಮಾಡುತ್ತೆ. ಈ ರೀತಿಯಾಗಿರ್ಬೇಕು. ಒಬ್ರು ತಪ್ಪು ಹುಡುಕ್ಬೇಕಾದ್ರೆ ನಾವೇನ್ ಮಾಡ್ತಾ ಇದೀವಿ? ಅವ್ರನ್ನ ಶಾರ್ಪ್ ಮಾಡ್ತಾ ಇದೀವಿ. ನಾವು ಅವ್ರನ್ನ ಚುಚ್ಚಿ ಮಾತಾಡಕ್ಕೆ, ಅವ್ರನ್ನ ಅವಮಾನ ಮಾಡಕ್ಕೆ, ಅವ್ರನ್ನ ಹೀಯಾಳ್ಸಕ್ಕೆ, ಅವ್ರನ್ನ ಕಾಲು ಇಳಿಯಕ್ಕೆ, ಅವ್ರ ತಲೆ ತಗ್ಸಂಗ್ ಮಾಡಕ್ಕೋಸ್ಕರ ಅಲ್ಲ ನಾವು ತಪ್ಪು ಹುಡುಕ್ತಾ ಇರೋದು.
ಅವ್ರು ಚೆನ್ನಾಗಾಗ್ಲಿ, ಅವ್ರ ದೇವರು ಅವ್ರಿಗೆ ಪ್ರತಿಫಲ ಕೊಡ್ಲಿ ಅನ್ನುವ ಉದ್ದೇಶದಿಂದ ಏನ್ ಮಾಡೋದು ನಾವು? ತಪ್ಪು ಹುಡುಕೋದು. ಹೊಟ್ಟೆ ಉರಿಯಿಂದ ಅಲ್ಲ ತಪ್ಪು ಹುಡುಕೋದು. ನಾವೆಲ್ಲ ಯಾರಲ್ಲ? ಹೊಟ್ಟೆ ಊರಿಂದ ತಪ್ಪು ಹುಡ್ಕೋರಲ್ಲ, ದ್ವೇಷದಿಂದ ತಪ್ಪು ಹುಡ್ಕೋರಲ್ಲ, ಕೋಪದಿಂದ ತಪ್ಪು ಹುಡ್ಕೋರಲ್ಲ, ನೋವಿಂದ, ಬಾಧೆಗಳಿಂದ, ಅಸೂಯೆಯಿಂದ ತಪ್ಪು ಹುಡ್ಕೋರಲ್ಲ. ನಾವು ಏನಕ್ಕೋಸ್ಕರ ತಪ್ಪು ಹುಡುಕ್ತಾ ಇದೀವಿ? ಒಬ್ರು ಚೆನ್ನಾಗಾಗ್ಲಿ ಅಂತ. ಹಲ್ಲೆಲೂಯ. ಒಬ್ರು ಚೆನ್ನಾಗಾಗ್ಲಿ ಅಂತ ತಪ್ಪು ಹುಡುಕಿದ್ರೆ ಅವ್ರು ಚೆನ್ನಾಗಾಗ್ತಾರೆ. ಬಟ್ ಮ್ಯಾಕ್ಸಿಮಮ್ ನಾವು ಮಾಡೋದಲ್ಲ ಏನಂದ್ರೆ ಕೋಪದಿಂದ, ದ್ವೇಷದಿಂದ, ಹೊಟ್ಟೆ ಕಿಚ್ಚಿಂದನೇ ತಪ್ಪು ಹುಡುಕ್ತೀವಿ. ಆದ್ರೆ ಈ ರೀತಿಯಾಗಿ ಶಾರೀರಿಕವಾಗಿ ನಾವೇನ್ ಮಾಡ್ಬಾರ್ದು? ತಪ್ಪು ಹುಡುಕ್ಬಾರ್ದು. ಆತ್ಮಿಕವಾಗಿ ನಾವು ತಪ್ಪು ಹುಡುಕಿ ಒಬ್ಬರನ್ನ ಸರಿಪಡಿಸಿದಾಗ ದೇವ್ರ ಮಧ್ಯದಲ್ಲಿ ನಾವು ಪ್ರತಿಫಲ ಕೊಡ್ತಾರೆ. ಹಲ್ಲೆಲೂಯ. ಎಲ್ಲಿ ಇಬ್ರು ಒಂದೇ ಮನಸ್ಸಿಂದ ಸೇರ್ತಾರೋ ಅಲ್ಲಿ ದೇವ್ರ ಕ್ರಿಯೆ ಮಾಡ್ತಾರೆ. ಇಬ್ರು ಸೇರ್ಕೊಂಡು ನಮ್ಮ ತಪ್ಪು ಸರಿ ಮಾಡ್ಕೊಳ್ಳೋಣ ಅಂತ ಯಾವಾಗ ನಿಂತ್ಕೊಂತಾರೋ ಅವಾಗ ದೇವ್ರು ಏನ್ ಮಾಡ್ತಾರೆ? ಅವ್ರ ತಪ್ಪನ್ನ ಸರಿ ಮಾಡ್ತಾರೆ. ಹಲ್ಲೆಲೂಯ. ಆದ್ರೆ ತಪ್ಪು ಸರಿ ಮಾಡ್ಕೊಳಕ್ಕೆ ಒಂದೇ ಮನಸ್ಸಿಂದ ಯಾರು ಸೇರೋದೇ ಇಲ್ಲ. ಯಾಕಂದ್ರೆ ತಪ್ಪನ್ನ ಬಿಚ್ಚಿಡಕ್ಕೆ, ತಪ್ಪನ್ನ ಒಪ್ಕೊಳ್ಳಕ್ಕೆ ಯಾರು ರೆಡಿ ಇರಲ್ಲ. ಪ್ರಾರ್ಥನೆ ಮಾಡಕ್ ಕುತ್ಕೊಂತಾರೆ, ಇವ್ರ ತಪ್ಪನ್ನ ಮುಚ್ಚಿಕೊಂಡು ಅವ್ರ ತಪ್ಪನ್ನ ಮುಚ್ಚಿಕೊಂಡು ಇಬ್ರು ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಇಬ್ರು ಸೇರ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ಅಲ್ಲಿ ಪ್ರತಿಫಲ ಎಲ್ಲಿಂದ ಬರುತ್ತೆ? ಪ್ರತಿಫಲ ಸಿಗತ್ತಾ? ಸಿಗಲ್ಲ. ಇವತ್ತು ಒಂದು ವಿಶ್ವಾಸಿಗೆ ಪ್ರತಿಫಲ ಸಿಗ್ಬೇಕಂದ್ರೆ ಮುಚ್ಚಿಕೊಳ್ಳೋರಾಗಿರ್ಬಾರ್ದು, ಒಪ್ಕೊಳ್ಳೋರಾಗಿರ್ಬೇಕು. ಅಲ್ಲಿ ಹಿಂದೆಗಡೆ ಏನಾಗಿರ್ಬೇಕು? ಅವರು ಒಪ್ಕೊಳ್ಳೋರಾಗಿರ್ಬೇಕು. ಇವತ್ತು ನಾವೆಲ್ಲ ಏನಾಗಿರ್ಬೇಕು? ಒಪ್ಕೊಳ್ಳೋರಾಗಿರ್ಬೇಕು. ಇನ್ನೊಂದು ವಾಕ್ಯ ಓದ್ಕೊಳ್ಳೋಣ. ಯೇಸು ಕೀರ್ತನೆ 139:1. 139:1. ಯೆಹೋವನೇ, ನೀನು ನನ್ನನ್ನು ಪರೀಕ್ಷಿಸಿ ತಿಳಿದುಕೊಂಡಿದ್ದೆ. ದೇವರು ನಿಮ್ಮನ್ನ ಪರೀಕ್ಷಿಸಿ ಅರ್ಥ ಮಾಡ್ಕೊಬೇಕಾದ್ರೆ ದೇವ್ರು ಏನ್ ಮಾಡ್ತಾರೆ? ಫಸ್ಟ್ ಇವಾಗ ದೇವ್ರು ನಿಮ್ಮನ್ನ ಟೆಸ್ಟ್ ಮಾಡಿ ತಿಳ್ಕೊಂಡ್ಮೇಲೆ ಏನ್ ರಿಪೋರ್ಟ್ ಕೊಡ್ತಾರೆ ದೇವ್ರು ನಿಮ್ ಬಗ್ಗೆ? ಏನ್ ರಿಪೋರ್ಟ್ ಕೊಡ್ತಾರೆ? ಇವಾಗ ಡಾಕ್ಟರ್ ಹತ್ರ ಹೋಗಿ ನೀವು ಬ್ಲಡ್ ಚೆಕಪ್ ಮಾಡಿಸಿದ್ರೆ ಡಾಕ್ಟರ್ ನಿಮಗೆ ಒಂದು ರಿಪೋರ್ಟ್ ಕೊಡ್ಬೇಕಾ ಬೇಡವಾ? ಇವಾಗ ದೇವ್ರು ನಮ್ಮ ಆತ್ಮಿಕ ಜೀವನವನ್ನ ಟೆಸ್ಟ್ ಮಾಡಿದ್ರೆ ಇವಾಗ ನಮಗ್ ದೇವ್ರು ಏನ್ ಮಾಡ್ಬೇಕು? ರಿಪೋರ್ಟ್ ಕೊಡ್ಬೇಕು. ಆದ್ರೆ ಆ ರಿಪೋರ್ಟ್ ನಾವು ಓದಕ್ಕೆ ಮನ್ಸಿಲ್ಲ. ಆ ರಿಪೋರ್ಟ್ ಹೆಂಗ್ ಬೇಕು? ನಮಗ್ ಬೇಕಾಗಿರೋ ತರ ನಮಗ್ ಫೇವರ್ ಆಗಿ ಬರ್ಬೇಕು ರಿಪೋರ್ಟ್. ಇದನ್ನೇನಂತಾರೆ? ಅಶುದ್ಧತೆ. ಇವಾಗ ರಿಪೋರ್ಟ್ನ ಇವಾಗ ಸ್ಕೂಲಲ್ಲಿ ಮಕ್ಕಳು ಟೆಸ್ಟ್ ಕೊಡ್ತಾರೆ ಅನ್ಕೊಳ್ಳಿ, ಎಕ್ಸಾಮ್ ಮಾರ್ಕ್ ಶೀಟ್ ಬರುತ್ತೆ. ಮಾರ್ಕ್ ಶೀಟ್ ಅಲ್ಲಿ ಕಮ್ಮಿ ಬಂದ್ಬಿಟ್ಟಿರುತ್ತೆ. ಅವ್ರು ತಿತ್ಕೊಂಡ್ ಬಂದ್ಬಿಟ್ರೆ ಅದನ್ನ ಏನಂತಾರೆ? ಮೋಸ ಅಲ್ಲ? ನಾವು ಹಂಗೆ ರಿಪೋರ್ಟ್ ಅಲ್ಲ ತಿದ್ದೋದು. ದೇವ್ರು ಒಂದು ಹೇಳ್ತಾರೆ ನೀನ್ ಸರಿ ಇಲ್ಲ ಅಂತ, ನಾವೇನ್ ಮಾಡ್ತೀವಿ? ನಾನ್ ಸರಿ ಇದ್ದೆ, ಅವರಿಂದಾನೇ ಸರಿ ಇಲ್ಲ. ಆದ್ರೆ ನಮ್ ಸ್ಟೇಟ್ಮೆಂಟ್ ಹೆಂಗಿರ್ಬೇಕು? ತಪ್ಪು ನಡೆದಿದೆ, ನನ್ನಿಂದನೇ ಆಗಿದೆ, ನನ್ನೊಳಗಡೆ ಇದಿದೆ, ನನ್ನೊಳಗಡೆ ಇದು ನಡೀತಾ ಇದೆ, ನನ್ನಿಂದನೇ ಇದು ನಡೆದಿರೋದು ಅನ್ನೋದು ಯಾವಾಗ ನಾವು ಒಪ್ಕೊಂತೀವೋ ಅವಾಗ ದೇವ್ರು ಏನ್ ಮಾಡ್ತಾರೆ? ಅದಕ್ಕೆ ಪ್ರತಿಫಲ ಕೊಡ್ತಾರೆ, ಪರಿಷ್ಕಾರ ಕೊಡ್ತಾರೆ, ಪರಿಹಾರ ಕೊಡ್ತಾರೆ. ಸೊ ಯೆಹೋವನೇ, ನೀನು ನನ್ನನ್ನು ಪರೀಕ್ಷಿಸಿ ತಿಳ್ಕೊಂಡಿದ್ಯಾ. ನಾನು ಕುಂತ್ಕೊಳ್ಳೋದು, ಹೇಳುವುದು ನಿನಗೆ ಗೊತ್ತಿದೆ. ಇವತ್ತು ನಿಮ್ ಬಗ್ಗೆ ಕುತ್ಕೊಂಡಾಗ ಏನು ಯೋಚನೆ ಮಾಡ್ತೀರಾ? ನಿಂತ್ಕೊಂಡಾಗ ಏನು ಯೋಚನೆ ಮಾಡ್ತೀರಾ? ದೂರದಿಂದಲೇ ಕುತ್ಕೊಂಡು ಏನು ಯೋಚನೆ ಮಾಡ್ತಾ ಇದ್ಯಾ? ದೂರದಿಂದಲೇ ನಿಂತ್ಕೊಂಡು ಏನು ಯೋಚನೆ ಮಾಡ್ತಾ ಇದ್ಯಾ? ದೂರದಿಂದಲೇ ಅವ್ರ ಪಕ್ಕದಲ್ಲಿ ಕುತ್ಕೊಂಡು ಏನು ಯೋಚನೆ ಮಾಡ್ತಾ ಇದ್ಯಾ? ನಮ್ಮ ಆಲೋಚನೆಗಳನ್ನ ಏನ್ ಮಾಡಿದ್ದಾರೆ? ಬಲ್ಲವರಾಗಿದ್ದಾರೆ. ಇವತ್ತು ನಿಮ್ಮ ಆಲೋಚನೆಗಳನ್ನ ದೇವ್ರು ಏನ್ ಮಾಡ್ತಾರೆ? ತಿಳ್ಕೊಂಡಿದ್ದಾರೆ, ತಿಳ್ಕೊಳಕ್ ಇಷ್ಟಪಡ್ತಾ ಇದ್ದಾರೆ. ಆದ್ರೆ ಪರೀಕ್ಷೆ ಮಾಡಕ್ ನೀವು ಬಿಡ್ಬೇಕಲ್ಲ.
ಏನಕ್ಕೆ ಪರೀಕ್ಷೆ ಮಾಡಕ್ ಬಿಡ್ತಾ ಇಲ್ಲ ಅಂದ್ರೆ ಅವಸರ ಪಟ್ಟು ಬೇಗ ಬೇಗ ರಿಪೋರ್ಟ್ ಕೊಟ್ಬಿಡ್ತಾರೆ ಅಂತ. ದೇವ್ರೇನ್ ಮಾಡ್ತಾರೆ? ಯೋಬ ಏನ್ ಹೇಳ್ತಾರೆ ಅದ್ರಲ್ಲಿ? ಆ ವಾಕ್ಯದಲ್ಲಿ ಏನ್ ಹೇಳ್ದ ಯೋಬ? ಏಕೆ ಇಷ್ಟ ಅವಸರ ಪಟ್ಟು ನನ್ನ ತಪ್ಪುಗಳನ್ನ ಹುಡ್ಕೋದು ಯಾಕೆ? ದೇವ್ರ ಹತ್ರ ಒಂದು ಟೆಸ್ಟ್ ಕೊಟ್ಬಿಟ್ರೆ, ನಮ್ಮನ್ನ ಟೆಸ್ಟ್ ಮಾಡಿ ಸ್ವಾಮಿ ಅಂತ ಕೊಟ್ಬಿಟ್ರೆ ದೇವ್ರ ಏನ್ ಮಾಡ್ತಾರೆ ಹೇಳ್ರಿ? ಲೇಟ್ ಮಾಡಲ್ಲ, ಇಮಿಡಿಯೇಟ್ ಆಗಿ ಅವಸರ ಇಂದ ಎಮರ್ಜೆನ್ಸಿಯಲ್ಲಿ ಏನ್ ಮಾಡ್ತಾರೆ? ಒಂದು ಟೆಸ್ಟ್ ಮಾಡಿ ಒಂದು ರಿಪೋರ್ಟ್ ಕೊಟ್ಬಿಡ್ತಾರೆ ನಮ್ಮ ಬಗ್ಗೆ. ಆದ್ರೆ ದೇವ್ರ ರಿಪೋರ್ಟ್ ನಮ್ಗೆ ಬೇಗ ಬರ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ? ಆಶೀರ್ವಾದ ಮಾತ್ರ ಬೇಗ ಬರ್ಬೇಕು, ಆದ್ರೆ ನಮ್ಮ ಪರ್ಸನಲ್ ರಿಪೋರ್ಟ್ ಮಾತ್ರ ಲೇಟ್ ಆಗಿ ಬರ್ಬೇಕು. ಸೊ ದೇವ್ರು ನಿಮ್ಮನ್ನ ಪರೀಕ್ಷೆ ಮಾಡಕ್, ದೇವ್ರೇ ನನ್ನ ಪರೀಕ್ಷೆ ಮಾಡು ಅಂತ, ನಾನು ಟೆಸ್ಟ್ ಮಾಡು, ನಾನು ಪರೀಕ್ಷೆ ಮಾಡಿ ತಿಳ್ಕೊ, ನನ್ನಲ್ಲಿ ಒಳ್ಳೆತನ ಇದೆಯಾ ಕೆಟ್ಟತನ ಇದೆಯಾ, ಒಳ್ಳೇದ್ ಮಾಡ್ತಾ ಏನ ಕೆಟ್ಟದ್ ಮಾಡ್ತಾ ಏನ ಅಂತ ದೇವ್ರ ಹತ್ರ ನಾವು ಒಪ್ಪಿಸ್ಕೊಟ್ಬಿಟ್ರೆ ದೇವ್ರು ಟೆಸ್ಟ್ ಹೆಂಗ್ ಮಾಡ್ತಾರೆ ಹೇಳಿ? ಅವಸರವಾಗಿ ಫಾಸ್ಟ್ ಆಗಿ ಮಾಡ್ಬಿಡ್ತಾರೆ ನಮ್ಮನ್ನ. ಎಲ್ಲ ಮಾಡ್ಬಿಟ್ಟು ನಿಮ್ ಕಣ್ಮುಂದೆ ತೋರಿಸ್ಬಿಡ್ತಾರೆ. ಆದ್ರೆ ಅದನ್ನ ಕೇಳಿಸ್ಕೊಳಕ್ಕೆ ನೀವೇ ತಪ್ಪು ಅಂತ ಒಬ್ರು ಬಂದು ನಿಮ್ ಕೈ ತೋರಿಸಿ ಹೇಳ್ಬೇಕಾದ್ರೆ ನಂಗೆ ಹಂಗಲ್ಲ, ಹೇಳ್ಬಿಡ್ತೀನಿ, ನಾಳೆ ಚೆನ್ನಾಗೇ ಮಾತಾಡ್ತೀನಿ. ಯಾಕಂದ್ರೆ ನಾವು ಹೇಳೋದು ಯಾವ್ದೂನು ದ್ವೇಷದಿಂದಾಗ್ಲಿ, ಹೊಟ್ಟೆ ಕಿಚ್ಚಂದಾಗ್ಲಿ, ಕೋಪದಿಂದಾಗ್ಲಿ ಹೇಳೋದಲ್ಲ. ದೇವ್ರು ಹೆಂಗ್ ಹೇಳ್ತಾರೆ? ನೀವು ಸರಿಯಾಗ್ಲಿ ಅಂತ ಅವಸರ ಪಟ್ಟು ಫಾಸ್ಟ್ ಆಗಿ ಹೇಳ್ತಾರೆ. ನಾವು ಅದೇ ತರ ದೇವರ ಸ್ವಭಾವ ಉಳ್ಳವರಾಗಿ ಏನ್ ಮಾಡ್ಬೇಕು? ನಾವು ತಪ್ಪು ಹುಡ್ಕೊಂಡು ತಪ್ಪನ್ನ ಸರಿ ಮಾಡ್ಕೊಳ್ಳೋದ್ರಲ್ಲಿ ಅವಸರವಾಗಿರೋರಾಗಿರ್ಬೇಕು. ನಾವು ತಪ್ಪುಗಳು ಹೆಂಗ್ ರೆಡಿ ಮಾಡ್ಕೊಬೇಕು? ನಾವು ಸರಿ ಮಾಡ್ಕೊಬೇಕು. ಅವಸರವಾಗಿ ಫಾಸ್ಟ್ ಆಗಿ ಅವಸರವಾಗಿ ಹುಡುಕಿ ಸರಿ ಮಾಡ್ಕೊಬೇಕು. ನಾವು ನಮ್ಮ ತಪ್ಪುಗಳನ್ನ ಫಾಸ್ಟ್ ಆಗಿ ಹುಡುಕ್ಬೇಕು ನಮ್ಮ ತಪ್ಪುಗಳನ್ನ. ಆದ್ರೆ ನಮ್ಮ ಪ್ರಾಬ್ಲಮ್ ಏನಂದ್ರೆ ನಮ್ಮ ತಪ್ಪುಗಳನ್ನ ಫಾಸ್ಟ್ ಆಗಿ ಹುಡುಕಲ್ಲ. ಬೇರೆಯವ್ರ ತಪ್ಪುಗಳನ್ನ ಫಾಸ್ಟ್ ಆಗಿ ಹುಡುಕ್ತೀವಿ, ಆದ್ರೆ ನಮ್ದನ್ನ ಫಾಸ್ಟ್ ಆಗಿ ನಾವು ಹುಡ್ಕೊಳ್ಳಲ್ಲ. ಇವತ್ತು ನೀವೇನ್ ಮಾಡ್ಬೇಕು ಹೇಳ್ರಿ? ನಿಮ್ಮ ತಪ್ಪುಗಳನ್ನ ಫಾಸ್ಟ್ ಆಗಿ ಹುಡುಕಿ ದೇವ್ರ ಹತ್ರ ಹೇಳ್ಕೊಳ್ಳೋದನ್ನ ಕಲಿಬೇಕು. ಹೇಳ್ಕೊಂಡಾಗ ದೇವ್ರೇನ್ ಮಾಡ್ತಾರೆ? ಶುಭ ಉಂಟು ಮಾಡ್ತಾರೆ ನಿಮ್ಮ ಜೀವನದಲ್ಲಿ. ಹಲ್ಲೆಲೂಯಾ. ಅಂದ್ರೆ ಮುಚ್ಚಿಕ್ಕಿದ್ರೆ ಅದ್ರಲ್ಲಿ ನಿಮ್ಗೆ ಆ ಸಮಸ್ಯೆಯಲ್ಲಿ ಪರಿಹಾರ ಸಿಗಲ್ಲ. ದೇವ್ರ ಹತ್ರ ಬಿಚ್ಚಿಟ್ರೆ ಅದಕ್ಕೆ ದೇವ್ರೇನ್ ಮಾಡ್ತಾರೆ? ಪರಿಹಾರ ಕೊಡ್ತಾರೆ. ಹಲ್ಲೆಲೂಯಾ. ಕೀರ್ತನೆ 66 44-21 ಓದಿ ಫಸ್ಟ್. ಹೃದಯವನ್ನ ಬಲ್ಲಾತ ದೇವರು ವಿಚಾರಿಸುತ್ತಿರಲಿಲ್ಲವೋ? ಅಂದ್ರೆ ನಿಮ್ಮ ಕಂಡೀಷನ್ ದೇವ್ರಿಗೆ ಗೊತ್ತಾದ್ರೆ ದೇವ್ರು ಏನ್ ಮಾಡ್ತಾರೆ ಹೇಳಿ? ನಿಮ್ಮನ್ನು ವಿಚಾರಿಸ್ತಾರೆ, ಎಂಕ್ವೈರಿ ಮಾಡ್ತಾರೆ. ಎಂಕ್ವೈರಿ ಮಾಡಿದಾಗ ನೀವೇನ್ ಹೇಳ್ಬಾರ್ದು? ನನ್ನಿಂದ ಅಲ್ಲ, ಅವ್ರು ಮಾಡಿದ್ದಕ್ಕೆ ನನ್ಗಾಗಿದ್ದು, ಅವ್ರು ಮಾತಾಡಿದ್ದಕ್ಕೆ ನಾನು ಮಾತಾಡಿದ್ದು, ಅವ್ರು ಬೆಳ್ ತೋರಿಸಿದ್ದಕ್ಕೆ ನಾನು ಬೆಳ್ ತೋರಿಸಿದ್ದು, ಅವ್ರು ಸರಿಯಾಗಿ ಮಾತಾಡಿದ್ರೆ ನಾನು ಸರಿಯಾಗಿ ಮಾತಾಡ್ತಾ ಇದ್ದೆ. ದೇವರು ನಿಮ್ಮ ಹೃದಯವನ್ನ ಕಂಡುಕೊಂಡು ನಿಮ್ಮ ಹತ್ರ ಬಂದು ವಿಚಾರಿಸಿದಾಗ ನೀವೇನ್ ಹೇಳ್ಬೇಕು? ತಪ್ಪು ನಡೆದಿದೆ, ಆ ತಪ್ಪು ನನ್ನಿಂದನೇ ನಡೆದಿದೆ ಅನ್ಬೇಕು. ಎಷ್ಟನೇ ಅರ್ಥ ಆಗಿ ಹೇಳ್ತಾರದು? ದೇವ್ರು ವಿಚಾರಿಸ್ತಾರೆ ನಿಮ್ಮನ್ನ, ನಿಮ್ಮ ರಹಸ್ಯಗಳನ್ನ ದೇವ್ರು ತಿಳ್ಕೊಂಡು ಏನ್ ಮಾಡ್ತಾರೆ? ನಿಮ್ಮನ್ನ ವಿಚಾರಿಸಕ್ ಬರ್ತಾರೆ. ವಿಚಾರಿಸಕ್ ಬಂದಾಗ ನೀವೇನ್ ಹೇಳ್ಬೇಕು? ನನ್ನಿಂದ ಅಲ್ಲ, ನಾನ್ ಮಾಡಿದ್ದಲ್ಲ, ಅವ್ರು ಮಾಡಿದ್ದು, ಅವರೇ ನನ್ನ ಓಡಿಸಿದ್ದು, ಅವರೇ ನನ್ನ ಬೈದಿದ್ದು, ಅವರೇ ನನ್ನ ಅವಮಾನ ಮಾಡಿದ್ದು. ಹಿಂಗಲ್ಲ, ತಪ್ಪು ನಡೆದಿದೆ, ಇಬ್ರು ಸೇರ್ಕೊಂಡು ತಪ್ಪು ಮಾಡಿದೀವಿ, ತಪ್ಪು ನಡೆದಿದೆ, ಆ ತಪ್ಪು ನನ್ನಿಂದನೂ ಆಗಿದೆ ಅಂತ ನಾವೇನ್ ಮಾಡ್ಬೇಕು? ದೇವ್ರ ಹತ್ರ ಒಪ್ಕೊಬೇಕು. ಸೊ ನಿಮ್ ಜೀವನದಲ್ಲಿ ಒಂದು ಸಮಸ್ಯೆ ಬಂದಾಗ ಆ ಸಮಸ್ಯೆನ ದೇವ್ರು ವಿಚಾರ್ಸಕ್ ಬರ್ತಾರೆ. ವಿಚಾರ್ಸಕ್ ಬಂದಾಗ ನೀವು ಒಪ್ಕೊಳಕ್ ರೆಡಿ ಆಗಿರ್ಬೇಕು.
ಆ ಸಮಸ್ಯೆನ ದೇವ್ರು ವಿಚಾರಿಸಿದಾಗ ನೀವು ಒಪ್ಕೊಳಕ್ಕೆ ರೆಡಿಯಾಗಿರ್ಬೇಕು. ನಿಮ್ಮ ಕೆಲಸ ವಿಷಯದಲ್ಲಿ ಸಮಸ್ಯೆ ಬಂದಾಗ ಆ ಸಮಸ್ಯೆನ ಒಪ್ಕೊಳಕ್ ನೀವೇನಾಗಿರ್ಬೇಕು? ರೆಡಿಯಾಗಿರ್ಬೇಕು. ಮುಚ್ಚಿಕ್ಕೋಬಾರ್ದು. ನಿಮ್ಮ ಪರ್ಸನಲ್ ಲೈಫಲ್ಲಿ, ನಿಮ್ಮ ಕುಟುಂಬದಲ್ಲಿ ಯಾವುದಾದ್ರೂ ಸಮಸ್ಯೆ ಬಂದಾಗ ಏನ್ ಮಾಡ್ಬೇಕು? ನೀವು ದೇವ್ರ ಹತ್ರ ಒಪ್ಕೊಂಡ್ಬಿಡ್ಬೇಕು, ಮುಚ್ಚಿಕ್ಕೋಬಾರ್ದು. ಎಲ್ಲಿವರೆಗೂ ಮುಚ್ಚಿಕೊಂತೀವೋ ಅಲ್ಲಿವರೆಗೂ ದೇವ್ರು ನಮಗೆ ಶುಭ ಉಂಟು ಮಾಡಕ್ಕೆ ಆಗಲ್ಲ. ಸೊ ದೇವ್ರು ನಿಮಗೆ ಶುಭ ಉಂಟು ಮಾಡ್ಬೇಕಂದ್ರೆ ಮುಚ್ಚಿಕೊಳ್ಳೋ ಸ್ವಭಾವನ ಬಿಟ್ಬಿಡ್ಬೇಕು. ದೇವ್ರನ್ನ ವಿಚಾರ್ಸಕ್ ಬಿಡ್ಬೇಕು. ದೇವ್ರನ್ನ ಏನ್ ಮಾಡ್ಬೇಕು? ವಿಚಾರ್ಸಕ್ ಬಿಡ್ಬೇಕು. ನಮ್ಮ ಹೃದಯವನ್ನ ಬಲ್ಲಾತನಾದ ದೇವರು ಏನ್ ಮಾಡಲ್ಲಂತೆ? ನಮ್ಮನ್ನ ವಿಚಾರಿಸೋದಿಲ್ವೋ? ಇವತ್ತು ದೇವ್ರೇ ನನ್ನ ಬಗ್ಗೆ ನೀನ್ ಗೊತ್ತು ಸ್ವಾಮಿ ಅನ್ಬಿಟ್ಟು ನನ್ ಗೊತ್ತು ಸ್ವಾಮಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಆದ್ರೆ ದೇವ್ರನ್ನ ವಿಚಾರ್ಸಕ್ ಮಾತ್ರ ಬಿಡಲ್ಲ ನಾವು. ನೀವು ಉತ್ತರ ನೀವೇ ಕೊಟ್ಬಿಡ್ತೀರಾ. ದೇವ್ರೇ ನನ್ನ ಹೃದಯ ನಿಂಗೆ ಗೊತ್ತು ಸ್ವಾಮಿ, ಇದು ಏನಕ್ಕಾಯ್ತು ನಿನ್ಗೆ ಗೊತ್ತು ಸ್ವಾಮಿ. ಅವ್ರು ಮಾತಾಡಿಲ್ಲ ಅಂದಿದ್ರೆ ನಾನು ಮಾತಾಡ್ತಾ ಇರಲಿಲ್ಲ. ಸಮಸ್ಯೆ ನಾವೇ ಹೇಳ್ಬಿಡ್ತೀವಿ, ಉತ್ತರನೂ ನಾವೇ ಹೇಳ್ಬಿಡ್ತೀವಿ. ಇವಾಗ ದೇವ್ರು ಏನಂತ ಹೇಳ್ಬೇಕು ನಿಮಗೆ? ಮುಕ್ಕಾಲ್ ಭಾಗ ವಿಶ್ವಾಸಿಗಳೆಲ್ಲ ಮಾಡೋ ಪ್ರಾರ್ಥನೆಗಳು ಈ ತರನೇ ಹೇಳ್ಕೊಂತಾರೆ. ದೇವ್ರೇ ಇದಾಯ್ತು, ಇವ್ರು ಈ ತರ ಮಾಡೋದು, ಆದ್ರೆ ಅವ್ರು ಮಾಡಿಲ್ಲ ಅಂದಿದ್ರೆ ನಾನು ಹಂಗೆ ಮಾಡ್ತಾ ಇರ್ಲಿಲ್ಲ. ಇವ್ರು ಹಂಗೆ ಮಾತಾಡಿಲ್ಲ ಅಂದಿದ್ರೆ ನಾನು ಹಂಗೆ ಮಾತಾಡ್ತಾ ಇರ್ಲಿಲ್ಲ. ಅವ್ರು ಹಂಗೆ ಹೇಳಿಲ್ಲ ಅಂದಿದ್ರೆ ನಾನು ಹಂಗೆ ಹೇಳ್ತಾ ಇರ್ಲಿಲ್ಲ. ಅವ್ರು ಬಿಹೇವ್ ಮಾಡಿಲ್ಲ, ರಿಯಾಕ್ಟ್ ಮಾಡಿಲ್ಲ ಅಂದಿದ್ರೆ ನಾನು ಏನ್ ಮಾಡ್ತಾ ಇರ್ಲಿಲ್ಲ? ರಿಯಾಕ್ಟ್ ಮಾಡ್ತಾ ಇರ್ಲಿಲ್ಲ. ಇವತ್ತು ದೇವರು ನಿಮ್ಮ ಹೃದಯವನ್ನ ಬಲ್ಲಾತನಾಗಿದ್ದಾನೆ. ದೇವ್ರು ನಿಮ್ಮ ಹೃದಯ ಕಂಡುಕೊಂಡಾಗ ದೇವ್ರು ಏನ್ ಮಾಡ್ತಾರೆ? ನಿಮ್ಮನ್ನ ವಿಚಾರಿಸ್ತಾರೆ. ನಿನ್ ರಿಪೋರ್ಟ್ ಬಂದಿದೆ, ನಿನ್ ರಿಪೋರ್ಟ್ ಬಂದಿದೆ, ಏನ್ ಸಮಾಚಾರ ನಿಂದು? ಯಾಕೆ BP ಲೋ ಆಗಿದೆ? ಯಾಕೆ BP ಹೈ ಆಗಿದೆ? ಯಾಕೆ ತಲೆನೋವು ನಿಂಗೆ ಜಾಸ್ತಿ ಆಗೈತೆ? ಇಲ್ಲ ದೇವ್ರೆ, ಅವನ್ ತಲೆನೋವು ಬರ್ಸ್ದ, ಅದಕ್ಕೆ ತಲೆನೋವು ಬಂತು. ಅವ್ನ್ ಬರ್ಸಿದ್ರೆ ಬರಕ್ಕೆ ಅದೇನ್ ಪೈಪಲ್ಲಿಂದ ಬರೋ ನೀರಾ? ಟ್ಯಾಪ್ ಆನ್ ಮಾಡಿದ್ರೆ ಬರಕ್ಕೆ? ಅವ್ರ ಮೈಂಡ್ಗೂ ನಮ್ಮ ಮೈಂಡ್ಗೂ ಏನ್ ಪೈಪ್ ಬಿಟ್ಕೊಂಡಿದೀವಿ ನಾವು, ಕನೆಕ್ಷನ್ ಕೊಟ್ಕೊಂಡಿದೀವ? ಅಲ್ಲಿ ಅವರು ಡಿಸ್ಟರ್ಬ್ ಮಾಡಿದ್ರೆ ನಮಗ್ ಡಿಸ್ಟರ್ಬ್ ಆಗೋ ತರ ಏನಾದ್ರು ಕನೆಕ್ಷನ್ ಕೊಟ್ಕೊಂಡಿದೀವ? ಹೇಳ್ರಿ. ಏನಕ್ಕೆ ಒಬ್ರು ಬಂದು ನಿಮ್ಮನ್ನ ಡಿಸ್ಟರ್ಬ್ ಮಾಡ್ತಾರೆ, ನೀವ್ ಯಾಕೆ ಡಿಸ್ಟರ್ಬ್ ಆಗ್ಬೇಕು? ನಮ್ಮ ಮೈಂಡ್ಗೂ ಅವ್ರ ಮೈಂಡ್ಗೂ ಏನಿಲ್ಲ, ಕನೆಕ್ಷನ್ ಇಲ್ಲ, ಕನೆಕ್ಷನ್ ಇಲ್ಲ. ನೀವು ಅನಾರೋಗ್ಯವಾಗಿರೋ ತಿನ್ನೋವರೆಗೂ ನಿಮ್ಮ ಶರೀರದಲ್ಲಿ ಅನಾರೋಗ್ಯ ಬರಲ್ಲ. ಎಲ್ಲಿವರೆಗೂ ನೀವು ಕೋಪ, ದ್ವೇಷ ಇವೆಲ್ಲ ನಿಮ್ಮ ಮೈಂಡ್ಗೆ ಬರೋದಕ್ಕೆ ಅನುಮತಿ ಕೊಡೋವರೆಗೂ ಅದು ನಿಮ್ಮ ಮೈಂಡ್ ಒಳಗಡೆ ಬರಲ್ಲ. ಸೊ ದೇವರು ಪರೀಕ್ಷಿಸಿ ತಿಳ್ಕೊಂತಾರೆ. ಫಸ್ಟ್ ಆಫ್ ಆಲ್ ಪರೀಕ್ಷೆ ಮಾಡ್ತಾರೆ, ನಿಮ್ಮನ್ನು ಟೆಸ್ಟ್ ಮಾಡಿ ದೇವ್ರು ಏನ್ ಮಾಡ್ಕೊಂತಾರೆ? ತಿಳ್ಕೊಂಡು ಏನ್ ಮಾಡ್ತಾರೆ? ನಿಮ್ಮನ್ನು ಬಂದು ವಿಚಾರಿಸ್ತಾರೆ. ಏನಂತ ವಾಕ್ಯ ಏನ್ ಹೇಳ್ತದೆ? ನಿಮ್ಮ ಹೃದಯನ ಬಲ್ಲಾತನಾದ ದೇವರು ನಿಮ್ಮನ್ನ ವಿಚಾರಿಸದಿಲ್ವೋ? ಮುಂಚೆ ಓದಿದ ವಾಕ್ಯ ಏನು? ನಿಮ್ಮನ್ನ ಪರೀಕ್ಷಿಸಿ ತಿಳ್ಕೊಂತಾರೆ. ಪರೀಕ್ಷಿಸಿ ತಿಳ್ಕೊಂಡು ನಿಮ್ಮ ಹೃದಯವನ್ನ ಅರ್ಥ ಮಾಡ್ಕೊಂಡು ನಿಮ್ಮನ್ನ ವಿಚಾರಿಸಕ್ ಬರ್ತಾರೆ. ಏನಪ್ಪ ನಿನ್ ಸಮಸ್ಯೆ? ಯಾಕೆ ನೀನ್ ಹಿಂಗ್ ವಿಚಿತ್ರವಾಗಿ ನಡ್ಕೊಂತ ಇದ್ಯಾ? ಯಾಕೆ ನೀನ್ ವಿಚಿತ್ರವಾಗಿ ಮಾತಾಡ್ತಾ ಇದ್ಯಾ? ಯಾಕೆ ನೀನ್ ವಿಚಿತ್ರವಾಗಿ ಬಿಹೇವ್ ಮಾಡ್ತಾ ಇದ್ಯಾ? ಯಾಕೆ ಬಚ್ಚಿಕನ್ ತಿರುಗ್ತಾ ಇದ್ಯಾ? ವಿಚಾರಿಸ್ತಾರೆ. ಕಾಯಿನ ಏಬಲ್ನ ಕೊಂದು ಸಾಯಿಸ್ಬೇಕಾದ್ರೆ ದೇವ್ರೇನ್ ಮಾಡಿದ್ರು? ಕಾಯಿನ ಹತ್ರ ಹೋಗಿ ವಿಚಾರಿಸಿದ್ರು. ಏನ್ ಸಮಸ್ಯೆ ನಿಂದು? ಏನ್ ಸಮಸ್ಯೆ ನಿಂದು? ಏನ್ ಸಮಸ್ಯೆ ಅಂದ್ಮೇಲೆ ಅವನ ಹೃದಯನ ದೇವ್ರೇನ್ ಮಾಡಿದ್ರು? ಪರೀಕ್ಷೆ ಮಾಡ್ಕೊಂಡು ಅರ್ಥ ಆಯ್ತು, ಇವನ್ ಕಳ್ಳ ಇವನು ಏನೋ ಮಾಡೋನು, ಮೋಸ ಮಾಡೋನು. ಅವನ ಹೃದಯನ ಅರ್ಥ ಮಾಡ್ಕೊಂಡು ಇವನ್ನ ಟೆಸ್ಟ್ ಮಾಡಿದ್ರು, ಪರೀಕ್ಷೆ ಮಾಡಿದ್ರು, ವಿಚಾರಿಸಿದ್ರು. ಇವನ್ನ ಅವನ ಹೃದಯ ಅರ್ಥ ಮಾಡ್ಕೊಂಡು ದೇವ್ರ ಏನ್ ಮಾಡಿದ್ರು? ಇವನ್ನ ಪರೀಕ್ಷೆ ಮಾಡಿದ್ರು, ವಿಚಾರಿಸಿದ್ರು, ಏನ್ ಸಮಸ್ಯೆ ನಿಂದು ಅಂತ. ಅವಾಗ ಅವನು ಹೇಳ್ಬೇಕಾಗಿತ್ತು. ಏನಂತ ಹೇಳ್ಬೇಕಾಗಿತ್ತು? ಎಲ್ಲಿ ನಿನ್ ತಮ್ಮ ಅಂದ್ರೆ ಏನ್ ಹೇಳ್ಬೇಕಾಗಿತ್ತು? ಅವನು ನನ್ನ ತಮ್ಮನ್ ಏನ್ ಮಾಡ್ಬಿಟ್ಟಿದೀನಿ? ಕೊಲೆ ಮಾಡ್ಬಿಟ್ಟಿದ್ದೀನಿ. ಅದಕ್ಕೆ ಬದಲಾಗಿ ಅವನೇನ್ ಹೇಳ್ದ? ನನ್ಗೇನ್ ಗೊತ್ತು, ನನ್ನ ತಮ್ಮನ್ಗೆ ನಾನೇನೋ ವಾಚ್ಮ್ಯಾನಾ? ನಮ್ ಪ್ರಾಬ್ಲಮ್ ಇದೇನೆ.
ಒಬ್ಬನ್ನ ಏನ್ ಮಾಡ್ತೀವಿ ನಾವು? ಹಾಳು ಮಾಡ್ಬಿಡ್ತೀವಿ. ಒಬ್ಬರಿಗೆ ಅಳು ಬರ್ಸ್ಬಿಡ್ತೀವಿ, ಒಬ್ಬರು ನೋವು ಬರ್ಸ್ಬಿಡ್ತೀವಿ, ಬಾಧೆ ಪಡಿಸ್ಬಿಡ್ತೀವಿ. ದೇವ್ರು ಬಂದು ಕೇಳಿದಾಗ ನನ್ಗೇನ್ ಗೊತ್ತು? ನನ್ನ ಪಾಡಕ್ ನಾನಿದ್ದೆ, ಅವನೇ ಬಂದು ಕೆಣಕ್ದ, ಅವನ್ ಹಿಂಗ್ ಮಾತಾಡ್ದ, ನಾನು ಹಿಂಗ್ ಮಾತಾಡ್ದೆ ಅಷ್ಟೇ. ಕೈಯಲ್ಲಿ ಕತ್ತಿದೆ ಅಂತ ಹೇಳಿ ಚುಚ್ಬಿಡಕ್ಕಾಗತ್ತಾ? ಬಾಯಲ್ಲಿ ಮಾತಿದೆ ಅಂತ ಮಾತಾಡ್ಬಿಡಕ್ಕಾಗತ್ತಾ? ಎಲ್ಲಾರ ಬಾಯಲ್ಲೂ ಮಾತಿರುತ್ತೆ. ಬಾಯಲ್ಲಿ ಮಾತಿದೆ ಅಂತ ಮಾತನ್ನ ನಾವೇನ್ ಮಾಡಕ್ಕಾಗಲ್ಲ, ಬಿಡಕ್ಕಾಗಲ್ಲ. ಮಾತಿದೆ ಅಂತ ಬಿಟ್ಬಿಡೋದಲ್ಲ. ಯೋಚನೆ ಮಾಡಕ್ಕಾಗತ್ತೆ ಅಂತ 24 ಗಂಟೆ ಯೋಚನೆ ಮಾಡಿ ಕುತ್ಕೊಳ್ಳೋದಲ್ಲ. ಜಗಳ ಮಾಡಕ್ಕಾಗತ್ತೆ ಅಂತ ಹೇಳಿ ಮಾಡ್ಬಿಡೋದಲ್ಲ. ನಮ್ ಪ್ರಾಬ್ಲಮ್ ಏನಂದ್ರೆ, ಮಾಡಕ್ಕಾಗತ್ತೆ ಅಂದ್ರೆ ಏನ್ ಮಾಡ್ಬಿಡ್ತೀವಿ ನಾವು? ಎಲ್ಲರೂ ಮಾಡ್ಬಿಡ್ತೀವಿ. ಮಾಡ್ಬಿಟ್ಟು ನನ್ಗೇನ್ ಗೊತ್ತು? ಸೊ ಇವತ್ತು ದೇವ್ರು ಏನ್ ಮಾಡ್ತಾರೆ? ನಿಮ್ಮನ್ನ ಪರೀಕ್ಷಿಸಿ ತಿಳ್ಕೊಂತಾರೆ. ಪರೀಕ್ಷಿಸಿ ತಿಳ್ಕೊಂಡ್ಮೇಲೆ ಇಲ್ಲೇನ್ ಹೇಳ್ತಾ ಇದೆ? ನಿಮ್ಮ ಹೃದಯವನ್ನ ಬಲ್ಲಾತನಾದ ದೇವರು ಏನ್ ಮಾಡ್ತಾರೆ? ನಿಮ್ಮನ್ನ ವಿಚಾರಿಸ್ತಾರೆ. ವಿಚಾರಿಸೋದ್ರ ಅರ್ಥ ಏನು? ಕ್ವೆಶನ್ ಕೇಳ್ತಾರೆ, ಎನ್ಕ್ವೈರಿ ಮಾಡ್ತಾರೆ. ಒಂದ್ ತಪ್ಪು ನಡೆದ ಮೇಲೆ ದೇವ್ರು ಏನ್ ಮಾಡ್ತಾರೆ? ಎಂಕ್ವೈರಿ ಮಾಡ್ತಾರೆ. ಎಂಕ್ವೈರಿ ಮಾಡಿ ಪರೀಕ್ಷೆ ಮಾಡ್ತಾರೆ, ಯಾರಿಂದ ತಪ್ಪು ನಡೀತಾ ಇದೆ. ಆದ್ರೆ ಯಾರಿಂದ ತಪ್ಪು ನಡೀತಾ ಇದೆ ಅನ್ನೋ ತಪ್ಪನ್ನ ಮುಚ್ಚಿಡಕ್ಕೆ ಮ್ಯಾಕ್ಸಿಮಮ್ ಪ್ರಯತ್ನ ಪಡ್ತೀವಿ. ಆದ್ರೆ ದೇವ್ರು ಎಂಕ್ವೈರಿ ಮಾಡಿದಾಗ ತಪ್ಪನ್ನ ಬಿಚ್ಚಿಟ್ಬಿಟ್ರೆ ದೇವ್ರು ಏನ್ ಮಾಡ್ತಾರೆ? ಅದಕ್ಕೆ ಶುಭ ಉಂಟು ಮಾಡ್ತಾರೆ ನಮ್ಮ ಜೀವನದಲ್ಲಿ. ಹಲ್ಲೆಲೂಯಾ. ಸೊ ನಾವೇನ್ ಮಾಡ್ಬೇಕು ಹೇಳ್ರಿ? ತಪ್ಪು ನಡೆದಿದೆ, ಆದ್ರೆ ಆ ತಪ್ಪು ನನ್ನಿಂದನೇ ಆಗಿದೆ. ಅವಾಗ ದೇವ್ರು ಏನ್ ಮಾಡ್ತಾರೆ? ವಿಚಾರಿಸಿದಾಗ, ಏನಪ್ಪ ತಪ್ಪು ನಡೆದಿದೆ ಅಂತೆ? ತಪ್ಪು ನಡೆದಿದೆ, ಈ ತಪ್ಪು ನನ್ನಿಂದನೇ ಆಗಿದೆ, ತಪ್ಪಾಯ್ತು, ಇದಕ್ಕೊಂದು ಪರಿಷ್ಕಾರ ಕೊಡು, ಇದಕ್ಕೊಂದು ಪರಿಹಾರ ಕೊಡು. ದೇವ್ರು ಏನ್ ಮಾಡ್ತಾರೆ? ಅದಕ್ಕೆ ಪರಿಷ್ಕಾರ, ಪರಿಹಾರ, ಪ್ರತಿಫಲ ಎಲ್ಲ ಸೇರಿಸಿ ದೇವ್ರು ಕೊಡ್ತಾರೆ. ಹಲ್ಲೆಲೂಯಾ. ಇನ್ನೊಂದು ವಾಕ್ಯ ಹೇಳೋಣ. 64ನೇ ಕೀರ್ತನೆ 6ನೇ ವಾಕ್ಯ. ಕೀರ್ತನೆ 64:6. 64:6. ಏನಂತೆ? ಕೇಡನ್ನು ಕಲ್ಪಿಸಿ. ಈ ಮನುಷ್ಯನ ಸ್ವಭಾವನೇ ಇದೆ. ಒಬ್ಬರನ್ನ ಕೆಟ್ಟದ್ ಮಾಡ್ಬಿಟ್ಟು ಒಳ್ಳೇದ್ ಮಾಡ್ಬಿಟ್ಟು, ಇದರಿಂದ ಒಳ್ಳೇದ್ ನಡೆಯುತ್ತೆ ಅಂತ ಏನ್ ಮಾಡ್ತಾರ? ಅವ್ರು ಒಳ್ಳೇದಾಗತ್ತಂತ ಯೋಚನೆ ಮಾಡಿ ಒಬ್ಬರನ್ನ ಬೈದ್ಬಿಡ್ತಾರೆ. ಬೈದ್ಬಿಟ್ಟು ಏನ್ ಅನ್ಕೊಂತಾರೆ? ಇರೋ ಒಳ್ಳೇದೇ ಆಯ್ತು ಅನ್ಕೊಂತಾರೆ. ಒಬ್ಬರ ಮೇಲೆ ಜಗಳ ಮಾಡ್ಬಿಡ್ತಾರೆ, ಒಳ್ಳೇದೇ ಆಯ್ತು ಅನ್ಕೊಂತಾರೆ. ಒಬ್ಬರ ಮೇಲೆ ಒಬ್ಬರು ತಂದಿಕ್ ಬಿಡ್ತಾರೆ, ಇವ್ರು ಮಾಡಿದ್ದಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ ಅಂತ ಹೇಳಿ ಒಳ್ಳೇದಾಯ್ತು ಅಂತ ಇವ್ರ ಮನ್ಸಲ್ಲಿ ಅನ್ಕೊಂತಾ ಇರ್ತಾರೆ. ಇದೇ ಮನುಷ್ಯನ ಸ್ವಭಾವ. ತಪ್ಪು ಮಾಡ್ತಾರೆ, ಆದ್ರೆ ತಪ್ಪು ಮಾಡ್ಬಿಟ್ಟು ಒಳ್ಳೇದೇ ಆಯ್ತು ಅಂತಾರೆ. ತಪ್ಪಾಗೋದು ಒಳ್ಳೇದಾ? ನಮ್ಮ ಜೀವನದಲ್ಲಿ ಏನಾಗ್ಬಾರ್ದು ಹೇಳಿ? ತಪ್ಪುಗಳು ನಡಿಬಾರ್ದು, ಮಿಸ್ಟೇಕ್ಸ್ಗಳು ನಡಿಬಾರ್ದು. ಬುದ್ಧಿ ಇಲ್ದೇ ಇರೋವ್ರಿಗೆ ತಪ್ಪು ನಡೆಯೋದು, ಬುದ್ಧಿ ಇರೋವ್ರಿಗೆ ತಪ್ಪು ಆಗ್ಬಾರ್ದು. ಮನುಷ್ಯನ ಸ್ವಭಾವನೇ ಇಷ್ಟೇ. ಅವನ್ಗೆ ಯಾರಾದ್ರೂ ಒಬ್ರು ಏನಾದ್ರು ಮಾಡ್ತಾರಾ? ಅದಕ್ಕೇನ್ ಮಾಡ್ತಾರ? ವಾಪಸ್ಸು ಪ್ಲಾನ್ ಮಾಡಿ ಅದೇ ಒಳ್ಳೇದಾಯ್ತು ಅನ್ಕೊಂತಾರೆ. ಆದ್ರೆ ಅದ ಮುಂದೆ ಹಂಗೆ ಓದಿ. ಹೃದಯದ ಅಂತರಂಗದ ಆಲೋಚನೆ ಏನಾಗಿದೆ? ಅಶುದ್ಧವಾಗಿದೆ. ಸೊ ಹೃದಯ ಅಶುದ್ಧ ಆಗಿದ್ದು, ನೀವು ಮಾಡೋ ಕ್ರಿಯೆ ಅಶುದ್ಧವಾಗಿದ್ರೆ ನಿಮ್ ಪ್ರತಿಫಲ ನಿಮಗೆ ಸಿಗಲ್ಲ. ಸೊ ನೀವ್ ಏನ್ ಮಾಡಿದ್ರು ಕೆಟ್ಟದನ್ನ ಏನ್ ಮಾಡ್ಬಾರ್ದು? ಉಪಾಯಗಳನ್ನ ಮಾಡಿ ತಪ್ಪಿಸ್ಕೊಳ್ಳಕ್ಕೆ ಪ್ರಯತ್ನ ಪಡಬಾರ್ದು. ಕೆಟ್ಟ ಉಪಾಯವನ್ನ ಮಾಡಿ ತಪ್ಪಿಸ್ಕೊಳ್ಳಕ್ಕೆ ಪ್ರಯತ್ನ ಪಡಬಾರ್ದು. ಒಬ್ಬರನ್ನ ನೋವು ಪಡಿಸಿ ತಪ್ಪಿಸ್ಕೊಳ್ಳಕ್ ಪ್ರಯತ್ನ ಪಡಬಾರ್ದು.
ಒಬ್ಬರಿಗೆ ಬಾಧೆ ಕೊಟ್ಟು ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಬಾರ್ದು. ಒಬ್ರ ಜೊತೆ ಜಗಳ ಮಾಡಿ ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಬಾರ್ದು. ಒಬ್ರಿಗೆ ಅವಮಾನ ಪಡಿಸಿ ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಬಾರ್ದು. ನಾವು ಮಾಡೋ ಪ್ರಯತ್ನ ಅಲ್ಲ ಅದೇನೆ. ಹೆಂಗೆ ತಪ್ಪಿಸ್ಕೊಂತೀವಿ ನಾವು? ಒಬ್ಬರನ್ನ ಕೆಳಗಡೆ ಎಳೆದು ಕುಣಿಸಿ ಅವಮಾನ ಪಡಿಸಿ ಆಮೇಲೆ ನಾವು ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತೀವಿ. ನೀವು ತಪ್ಪಿಸ್ಕೊಳ್ಳೋ ವಿಧಾನ ಅದು. ಆದರೆ ದೇವ್ರು ಹೇಳೋದೇನು? ನೀನು ಈ ರೀತಿ ತಪ್ಪಿಸ್ಕೊಂಬೇಡ, ತಪ್ಪು ನಡೆದಿದೆ, ನನ್ನಿಂದನೇ ಆಗಿದೆ ಅಂತೇಳಿ ಒಪ್ಕೊಂಡು ತಪ್ಪಿಸ್ಕೊ. ಆದರೆ ನಾವು ತಪ್ಪಿಸ್ಕೊಳ್ಳೋ ವಿಧಾನ ಏನು? ಒಬ್ಬರನ್ನ ಕೆಳಗಡೆ ಎಳೆದು ಹಾಳು ಮಾಡಿ ನೋವು ಪಡಿಸಿ ಹಿಂಸೆ ಪಡಿಸಿ ಅವಮಾನ ಪಡಿಸಿ ನಾವೇನು ಮಾಡ್ತೀವಿ? ತಪ್ಪಿಸ್ಕೊಂತೀವಿ. ಒಬ್ಬರು ಕೆಳಗಡೆ ಇಳಿಸಿ ನಾನೇ ಕರೆಕ್ಟ್ ಅಂತೇಳಿ ಏನು ಮಾಡ್ತೀವಿ? ನಾವು ತಪ್ಪಿಸ್ಕೊಂತೀವಿ. ಇವತ್ತು ನಾವು ಆ ರೀತಿ ತಪ್ಪಿಸ್ಕೊಳ್ಳೋರಾಗಿರ್ಬಾರ್ದು. ತಪ್ಪು ನಡೆದಿದೆ, ನನ್ನಿಂದನೇ ನಡೆದಿದೆ ಅಂತೇಳಿ ದೇವ್ರ ಹತ್ರ ಹೇಳ್ಕೊಂಡು ತಪ್ಪಿಸ್ಕೊಳ್ಳೋರಾಗಿರ್ಬೇಕು. ಹಲ್ಲೆಲೂಯ. ಸೊ ಈ ರೀತಿ ತಪ್ಪಿಸ್ಕೊಳ್ಳೋರು ಏನು ಮಾಡ್ತಾನೆ? ದೇವ್ರ ಹತ್ರದಿಂದ ಪ್ರತಿಫಲವನ್ನು ಹೊಂದ್ಕೊಂತಾನೆ. ಅವನ ಜೀವನದಲ್ಲಿ ಶುಭ ಉಂಟಾಗತ್ತೆ. ಹಲ್ಲೆಲೂಯ. ಇನ್ನೊಂದೊಂದು ವಾಕ್ಯ ಓದ್ಕೊಳ್ಳಿ, ನಿಲ್ಸ್ಕೊಳ್ಳೋಣ. ಕೀರ್ತನೆ 139:23. ಸೊ ಇವತ್ತು ನಾವು ಈ ಪ್ರಾರ್ಥನೆ ಮಾಡಬೇಕು. ಏನ್ ಪ್ರಾರ್ಥನೆ ಮಾಡಬೇಕು? ದೇವರೇ, ಇವತ್ತು ದೇವರೇ ನನ್ನ ಹೃದಯವನ್ನ ಪರೀಕ್ಷಿಸಿ ಶೋಧಿಸಿ ನನ್ನ ಆಲೋಚನೆಗಳನ್ನು ಗೊತ್ತು ಮಾಡು. ಏನಕ್ಕೆ? ಇಷ್ಟು ದಿವಸ ನಾನು ಏನೇನು ಮುಚ್ಚಿಕೊಂತ ಇದ್ನೋ ಅದನ್ನೆಲ್ಲ ನೀನೇನು ಮಾಡ್ಬೇಕು? ಇವತ್ತು ಶೋಧನೆ ಮಾಡಿ ಗೊತ್ತು ಮಾಡ್ಕೊ. ಯಾಕಂದ್ರೆ ಇದನ್ನ ಮುಚ್ಚಿಕೊಂಡು ಏನು ಮಾಡ್ಕೊತಾ ಇದ್ದೀನಿ? ನಾನು ಪ್ರತಿಫಲ ಕಳ್ಕೊತಾ ಇದ್ದೀನಿ, ಹಾಳು ಮಾಡ್ಕೊತಾ ಇದ್ದೀನಿ. ಇವತ್ತು ನನಗೆ ಬರ್ಬೇಕಾಗಿರೋ ಶುಭ ಅಲ್ಲ, ನಾನು ಏನು ಮಾಡ್ಕೊತಾ ಇದ್ದೀನಿ? ಶುಭ ಬರ್ಬೇಕು. ನೀನು ನನ್ನ ಜೀವನದಲ್ಲಿ ಮಾಡ್ಬೇಕಾಗಿರೋ ಎಲ್ಲ ಒಳ್ಳೆ ವಿಷಯನ, ಶುಭವನ್ನೆಲ್ಲ ನಾನು ಏನು ಮಾಡ್ಕೊತಾ ಇದ್ದೀನಿ? ನಾನೇ ಕಳ್ಕೊತಾ ಇದ್ದೀನಿ. ಇವತ್ತು ನಾನು ಮುಚ್ಚಿಕೊಳ್ಳೋಕ್ಕೆ ಇಷ್ಟಪಡಲ್ಲ. ಏನೇ ತಪ್ಪು ನಡೆದ್ರು ಏನು ಮಾಡೋಕ್ಕೋಗಲ್ಲ, ನಾನು ಮುಚ್ಚಿಡಲ್ಲ. ಇವತ್ತು ನಾನು ಮುಚ್ಚಿಟ್ಟಿರೋದ್ರಲ್ಲ ಏನು ಮಾಡ್ಬೇಕು? ನೀನು ಪರೀಕ್ಷಿಸಿ ತಿಳ್ಕೊಬೇಕು. ಸೊ ಇವತ್ತು ನಾವು ಪ್ರಾರ್ಥನೆ ಏನು? ಅದರಲ್ಲಿ ಆ ವಾಕ್ಯ ಓದ್ಬೇಕಾದ್ರೆ ಸ್ಟಾರ್ಟಿಂಗಿಂದ ಓದ್ರಿ. ಸ್ಟಾರ್ಟಿಂಗಲ್ಲಿ ದೇವರೇ ನಾನು ಮಾಡಿರೋ ತಪ್ಪು ಅಂತ ಸೇರ್ಸ್ಕೊಂಡು ಓದಿ. ಸೊ ನಾವು ಮಾಡಿರೋ ತಪ್ಪನ್ನ ಏನ್ ಮಾಡ್ಬೇಕು? ದೇವ್ರೆ, ನನ್ನಿಂದನೇ ಆಗಿದ್ದು ಅಂತೇಳಿ ನೀನು ಪರೀಕ್ಷೆ ಮಾಡಿ ತಿಳ್ಕೊ. ಹಿಂಗ್ ಪರೀಕ್ಷೆ ಮಾಡಿ ತಿಳ್ಕೊಂಡಾಗ ದೇವ್ರೇನ್ ಮಾಡ್ತಾರೆ? ನಿಮ್ಮ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನ ದೇವರು ಅನುಗ್ರಹಿಸ್ತಾರೆ. ಅದ್ರ ಜೊತೆಗೆ ದೇವರೇನ್ ಮಾಡ್ತಾರೆ? ಪರಿಹಾರ ಕೊಟ್ಟು ದೇವರು ನಿಮ್ಮ ಜೀವನದಲ್ಲಿ ಒಂದು ಶುಭ ಉಂಟು ಮಾಡ್ತಾರೆ. ಹಲ್ಲೆಲೂಯ. ಯಾವ ವಿಷಯದಲ್ಲಿ ನಿಮ್ಗೆ ತಪ್ಪು ಮಾಡಿ ಕೆಟ್ಟದ್ದು ನಡೀತಾ ಇದೆಯೋ ಅದೇ ವಿಷಯದಲ್ಲಿ ತಪ್ಪನ್ನ ಸರಿ ಮಾಡಿ ದೇವ್ರು ಒಳ್ಳೇದಾಗಂಗೆ ಮಾಡ್ತಾರೆ. ಹಲ್ಲೆಲೂಯ. ದೇವರು ತಪ್ಪು ಸರಿ ಮಾಡಿದಾಗ್ಲೇ ನಿಮ್ಮ ಜೀವನದಲ್ಲಿ ಅದರಲ್ಲಿ ಒಳ್ಳೇದಾಗಕ್ಕೆ ಸಾಧ್ಯ. ನಿಮ್ಮ ಕೆಲಸದಲ್ಲಿ ದೇವರು ತಪ್ಪನ್ನ ಸರಿ ಮಾಡಿದ್ರೆ ಕೆಲಸದಲ್ಲಿ ಒಳ್ಳೇದಾಗತ್ತೆ. ನಿಮ್ಮ ಕುಟುಂಬದಲ್ಲಿ ದೇವರು ತಪ್ಪನ್ನ ಸರಿ ಮಾಡಿದ್ರೆ ಕುಟುಂಬದಲ್ಲಿ ಒಳ್ಳೇದಾಗತ್ತೆ. ನಿಮ್ಮ ಮಕ್ಕಳ ಜೀವನದಲ್ಲಿ ದೇವರು ತಪ್ಪನ್ನ ಸರಿ ಮಾಡಿದ್ರೆ ನಿಮ್ಮ ಮಕ್ಕಳ ಜೀವನದಲ್ಲಿ ಏನಾಗತ್ತೆ? ಒಳ್ಳೇದಾಗತ್ತೆ. ನಿಮ್ಮ ಭವಿಷ್ಯತ್ತು, ನೀವು ಮಾಡ್ತಿರೋ ಭವಿಷ್ಯತ್ತನ್ನು ನೀವು ಆರಿಸ್ಕೊಂಡಿರೋ ದಾರಿಯಲ್ಲಿ ದೇವರು ನಿಮ್ಮ ತಪ್ಪನ್ನ ಸರಿ ಮಾಡಿದ್ರೆ ನಿಮ್ಮ ಭವಿಷ್ಯದಲ್ಲಿ ನಿಮ್ಮ ದಾರಿಯಲ್ಲಿ ಏನಾಗಿರುತ್ತೆ? ಒಳ್ಳೇದೇ ಆಗತ್ತೆ, ಶುಭ ಉಂಟಾಗತ್ತೆ. ಹಲ್ಲೆಲೂಯ. ಸೊ ಇವತ್ತು ನಾವು ತಪ್ಪನ್ನ ಸರಿ ಮಾಡ್ಕೊಂಡ್ರೆ, ಇವೇನು ತಪ್ಪು ನಡೀತಾ ಇದೆ, ಆ ತಪ್ಪು ನನ್ನಿಂದನೇ ಆಗಿದೆ ಅಂತೇಳಿ ದೇವ್ರ ಹತ್ರ ನಾವು ಯಾವಾಗ ಒಪ್ಪಿಸ್ಕೊಡ್ತೀವೋ, ದೇವ್ರನ್ನ ಪರೀಕ್ಷೆ ಮಾಡಕ್ ಬಿಡ್ತೀವೋ, ಆವಾಗ ದೇವ್ರೇನ್ ಮಾಡ್ತಾರೆ? ಆ ತಪ್ಪನ್ನ ಸರಿಪಡಿಸಿ ತಪ್ಪು ನಡೆದಿರೋ ವಿಷಯದಲ್ಲಿ ದೇವ್ರ ಶುಭವನ್ನು ಉಂಟು ಮಾಡ್ತಾರೆ. ಹಲ್ಲೆಲೂಯ. ನಾವೆಲ್ಲ ಇರೋ ಜಾಗದಲ್ಲಿ ಎದ್ದು ನಿಂತ್ಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಕೇಳಲ್ಪಟ್ಟ ವಾರ್ತೆಯಾಗೆ ನಮ್ಮನೆ ನಾವು ತಗ್ಗಿಸಿಕೊಂಡು ಒಪ್ಪಿಸಿಕೊಟ್ಟು, ತಪ್ಪು ನಡೆದಿದೆ ಸ್ವಾಮಿ, ಯಾವ್ಯಾವ ವಿಷಯದಲ್ಲಿ ತಪ್ಪು ನಡೆದಿದೆ ನಿಮ್ಮನ್ನೇ ನೀವು ಯೋಚನೆ ಮಾಡ್ಕೊಳ್ಳಿ. ಯಾವ್ಯಾವ ವಿಷಯದಲ್ಲಿ ತಪ್ಪು ನಡೆದಿದೆ ನಿಮ್ಮನ್ನೇ ನೀವು ಪರೀಕ್ಷೆ ಮಾಡ್ಕೊಳ್ಳಿ. ನಿಮ್ಮ ಕೆಲಸದ ವಿಷಯದಲ್ಲಿ ತಪ್ಪು ನಡೀತಾ ಇದೆಯಾ? ನಿಮ್ಮ ಕುಟುಂಬದ ವಿಷಯದಲ್ಲಿ ತಪ್ಪು ನಡೀತಾ ಇದೆಯಾ?